ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ವಲಯ 15 ಆಚರಿಸುತ್ತಿರುವಂತ ಜೆಸಿ ರೈಸ್ ವೀಕ್ ಒಂದು ವಾರಗಳ ಕಾಲ ಆಚರಿಸುವಂತ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನ ಸುದ್ದಿಗೆ ತರ್ತಾ ಇದ್ದೇನೆ. ಬೈ ಅನೀಶಾ ಮೊಂಟೇರೋ ಫ್ರಮ್ ಜೆಸಿ ಮ್ಯಾಂಗ್ಳೂರ್ ಇಂಪ್ಯಾಕ್ಟ್. We believe that faith in God gives meaning and purpose to human life, that the brotherhood of men transcends the sovereignty of nations, that economic justice can best be won by free men through free enterprise, that government should be of laws rather than of men, that earth's greatest treasure lies in human personality, and that service to humanity is the best work of life. Thank you. Now it is time to have the welcome address by host President J.C. Aviraj AP. Good morning all. On behalf of JCI India Zone 15 and JCI Mangalore Impact, I would like to welcome the guests who have graced for this inaugural ceremony of JCI Rice Week, conducted by JCI India Zone 15 and hosted by JCI Mangalore Impact. I would like to welcome our inaugurator of this inaugural ceremony, JCI Senator Saujanya Hegde Madam, Zone President, Zone 15, JCI India. Welcome, ma'am. Thank you, President. And JCI Senator Krishna Mohan PS, past Zone President, Zone 15, JCI India author. He is a keynote speaker of this program. Welcome, sir. Of honor for this program, JCI Senator Lokesh Rai K, Zone Director Management, Zone 15, JCI India. Welcome, sir. Thank you, sir. And chairman of this program, JCI Senator Ashok Tekkate, Zone Coordinator, Awards and Recognition, JCI Rice, Zone 15. Welcome, sir. Thank you, And sir. I would like to welcome all zone officers, zone director, and all other loan presidents and members, and everyone who have gathered here. Welcome you all. Thank you for privilege. Thank you, President. ನಮ್ಮ ಇವತ್ತಿನ ಈ JCI ರೈಸ್ ವೀಕ್ನ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಗೆ ವಲಯದ ಪೂರ್ವಾಧ್ಯಕ್ಷರಾಗಿರುವಂತಹ ಚಂದ್ರಹಾಸ್ ರೈಸ್ ಬಿ ಸರ್ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸುತ್ತಿದ್ದೇವೆ. ಹಾಗೇನೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಾಲಿ ಹಾಗೂ ಇಂದಿನ ವಲಯದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನ, ಅಧಿಕಾರಿಗಳನ್ನ ಬಹಳ ಪ್ರೀತಿಯಿಂದ ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ನಮ್ಮ ಜೊತೆಗೆ ನಮ್ಮ ಈ ವರ್ಷದ IPZP TC ಕಾರ್ತಿಕೇಯ ಮಧ್ಯ ಸರ್ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಓಪನಿಂಗ್ ರಿಮಾರ್ಕ್ಸ್ ಬೈ ದಿ ಚೇರ್. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೋವಿಡ್ ಈ ಪ್ಯಾಂಡಮಿಕ್ 2 ವರ್ಷಗಳಿಂದ ನಮ್ಮ ಬದುಕಿನ ರೀತಿಯನ್ನ, ಅದರ ಗತಿಯನ್ನ ಬಹುವಾಗಿ ಪ್ರಭಾವಿಸಿ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಈ ನಡುವಿನಲ್ಲಿ ಎಲ್ಲ ವೈರುಧ್ಯಗಳ ನಡುವೆ ಕೂಡ ನಾವು ಪುನಃ ಬಹುಮುಖವಾಗುವಂತಹ ಅಗತ್ಯವನ್ನು ಕಂಡುಕೊಂಡು ಸಾಮಾನ್ಯವಾಗಿ ಇಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಬಹಳ ಕ್ಷಿಪ್ರವಾಗಿ ಪ್ರತಿಸ್ಪಂದಿಸುವಂತಹ ಸಂಸ್ಥೆ ನಮ್ಮ JCI ಸಂಸ್ಥೆ. ಅದೇ ರೀತಿಯಾಗಿ ಕೂಡ JCI ರೈಸ್ ನೂತನವಾದಂತಹ ಒಂದು ಪರಿಕಲ್ಪನೆಯೊಂದಿಗೆ JCI ಪ್ಯಾಂಡಮಿಕ್ ಸಿಚುವೇಶನ್ ಎದುರಿಸುವಂತಹ ಒಂದು ಪ್ರಯತ್ನವನ್ನು JCI ಮಾಡಿದೆ. ಈ ನಿಟ್ಟಿನಲ್ಲಿ ಭಾರತದಾದ್ಯಂತ ಈ JCI ರೈಸ್ ನ ಈ ಪರಿಕಲ್ಪನೆ ಅನುಷ್ಠಾನಗೊಳ್ತಾ ಇದೆ. ಈಗಾಗಲೇ ವಲಯ 15ರಲ್ಲಿ JCI ರೈಸ್ ಸಂಬಂಧಪಟ್ಟ ಹಾಗೆ ತರಬೇತುದಾರರ ಕಮ್ಮಟವನ್ನು ಕೂಡ ನಾವು ಈಗಾಗಲೇ ಮುಗಿಸಿಕೊಂಡಿದ್ದೇವೆ. ನಮ್ಮ ವಲಯಾಧ್ಯಕ್ಷರ ಆಶಯದಂತೆ JCI ರೈಸ್ ನ ಆಶಯಗಳಿವೆ, ರೀಬಿಲ್ಡ್, ಇನ್ವೆಸ್ಟ್, ಸಸ್ಟೈನ್ ಅಂಡ್ ಇವಾಲ್ವ್ ಎನ್ನುವಂತಹ ಆಶಯವನ್ನ ನಮ್ಮ ವಲಯದ ಎಲ್ಲ ಘಟಕದ ಎಲ್ಲ ಸದಸ್ಯರಿಗೆ ತಲುಪಬೇಕು. ತನ್ಮೂಲಕ ಅವರಲ್ಲಿ ಈ ಸಿಚುವೇಶನ್ ಎದುರಿಸುವಂತಹ ಧೈರ್ಯ ಮತ್ತು ಮಾಹಿತಿ ಸಿಗಬೇಕೆನ್ನುವಂತಹ ಉದ್ದೇಶದಿಂದ ಮೊದಲ ಹಂತದಲ್ಲಿ
ನಾವು ಜೆಸಿ ರೈಸ್ ವೀಕ್ ಮೂಲಕ ಇಲ್ಲಿ ಎರಡು ತರಬೇತಿಗಳು ಎಲ್ಲಾ ಘಟಕಗಳಲ್ಲಿ ನಡೆಯುವ ಹಾಗೆ ನೋಡ್ಕೊಳ್ಬೇಕನ್ನೋದು ನಮ್ಮ ಉದ್ದೇಶ. ಬೇರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಇದ್ರಲ್ಲಿ ಅವಕಾಶ ಇದೆ, ತರಬೇತಿಗಳನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಬಗ್ಗೆ ವಿವರವನ್ನ ದಿನದಲ್ಲಿ ಕೀನೋಟ್ ಸ್ಪೀಕಿಂಗ್ ನಲ್ಲಿ ಮೋಹನ್ ಸರ್ ನಮಗೆ ನೀಡ್ತಾರೆ. ಮೊದಲ ಹಂತದಲ್ಲಿ ತರಬೇತಿಗಳು ಎಲ್ಲಾ ಘಟಕಗಳಲ್ಲಿ ನಡೀಬೇಕೆನ್ನುವುದು ನಮ್ಮ ಉದ್ದೇಶ. ಕಾರಣಕ್ಕಾಗಿ ಹಮ್ಮಿಕೊಂಡಿರುವಂತಹ ಈ ಜೆಸಿ ರೈಸ್ ವೀಕ್ ನ ಇನಾಗ್ರಲ್ ಸೆರೆಮನಿ ನಾವಿದ್ದೇವೆ. ಮೊತ್ತ ಮೊದಲಾಗಿ ಚಾಲನೆ ಮುಂದುವರೆದಿದ್ದೇವೆ. ಈಗ ಈ ಜೆಸಿ ರೈಸ್ ವೀಕ್ ಚಾಲನೆ ನೀಡಬೇಕಾಗಿ ನಮ್ಮ ವಲಯದ ಮೊದಲ ಮಹಿಳಾ ವಲಯಾಧ್ಯಕ್ಷೆ, ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ, ಆಂಕರ್ ಆಗಿ, ಆಂಟರ್ಪ್ರಿನರ್ ಆಗಿ, ಬಿಸ್ನೆಸ್ ಮ್ಯಾನ್ ಆಗಿ, ಮಾಡೆಲ್ ಆಗಿ, ಬೇರೆ ಬೇರೆ ವಿಭಾಗದಲ್ಲಿ ಕೂಡ ಅದ್ವಿತೀಯ ಸಾಧನೆ ಮಾಡಿರುವವರು. ಜೆಸಿಯ ಲೀಡರ್ಶಿಪ್ ಲ್ಯಾಡರ್ ಇರಬಹುದು, ಅಡ್ಮಿನಿಸ್ಟ್ರೇಷನ್ ಲ್ಯಾಡರ್ ಇರಬಹುದು, ಇದರಲ್ಲೂ ಕೂಡ ಉತ್ತಮ ಸಾಧನೆ ಮಾಡಿ ಎತ್ತರಕ್ಕೆ ಏರ್ತಿರುವವರು. ಪ್ರಾವಿಷನಲ್ ಜೆಸಿ ಇಂಡಿಯಾ ಆಥರ್ ಆಗಿ ಕೂಡ ಮೂಡಿ ಬರ್ತಿರುವವರು. ನಮ್ಮೆಲ್ಲರ ಹೆಮ್ಮೆಯ ಜೆಸಿ ಸೆನೇಟರ್ ಸೌಜನ್ಯ ಹೆಗ್ಡೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. Thank you so much for the privilege, Chair. ಇಂದಿನ ಜೆಸಿಐ ರೈಸ್ ವೀಕ್ ನ ಇನಾಗ್ರಲ್ ಸೆಷನ್ ನ ಚೇರ್ಮನ್ ಆಗಿರುವಂತ ಝೋನ್ ಕೋಆರ್ಡಿನೇಟರ್ ಫಾರ್ ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್ಸ್ ಅಂಡ್ ಜೆಸಿಐ ರೈಸ್ ಇನಿಷಿಯೇಟಿವ್ ಜೆಸಿ ಅಶೋಕ್ ತೆಕ್ಕಟ್ಟೆ. ಇವತ್ತಿನ ಕೀನೋಟ್ ಸ್ಪೀಕರ್, ರೈಸ್ ಪಯನಿಯರ್ ಅಂತ ಏನ್ ಹೆಸರಿದೆಯಾ ನಮ್ಮ ವಲಯದಲ್ಲಿ ರೈಸ್ ಪಯನಿಯರ್ ಆಗಿರುವಂತ ಪಾಸ್ ಝೋನ್ ಪ್ರೆಸಿಡೆಂಟ್ ಕೃಷ್ಣ ಮೋಹನ್ ಸರ್. ಮೈ ವೆರಿ ಡ್ಯಾಶಿಂಗ್ ಝೋನ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ದಿಸ್ ಇಯರ್ ಜೆಸಿ ಲೋಕೇಶ್ ರೈ. ಇಲ್ಲಿರುವಂತಹ ಡ್ಯಾಶಿಂಗ್ ಘಟಕಾಧ್ಯಕ್ಷರುಗಳೇ, ವೆರಿ ಪಯನಿಯರ್ಡ್ ರೈಸ್ ಟ್ರೈನರ್ಸ್ ಹಾಗೂ ವಲಯದ ಜೆಸಿಯೇತರ ಮಿತ್ರರೇ, ವಲಯಾಧ್ಯಕ್ಷ ನೆಲೆಯಲ್ಲಿ ನಿಮ್ಗೆಲ್ರಿಗೂ ನಮನಗಳು. ರೈಸ್ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಖಂಡಿತವಾಗ್ಲೂ ಕೃಷ್ಣ ಮೋಹನ್ ಸರ್ ಕೊಡ್ಲಿಕ್ಕಿದ್ದಾರೆ. ಇವತ್ತಿನ ಇನಾಗ್ರಲ್ ಸೆಷನ್ ಅನ್ನ ಆದಷ್ಟು ಕ್ರಿಸ್ಪಿಯಾಗಿ ಮಾಡ್ಬೇಕು ಅನ್ನುವಂತಹ ಒಂದು ರಿಕ್ವೆಸ್ಟ್ ಮೇರೆಗೆ ಅಶೋಕ್ ತೆಕ್ಕಟ್ಟೆ ಅವರು ಅದನ್ನ ಬಹಳ ಕ್ರಿಸ್ಪಿಯಾಗಿ, ವಿದೌಟ್ ಇಂಟ್ರಡಕ್ಷನ್, ವಿದೌಟ್ ಎನಿ ಡಿಲೇ, ಕ್ವಿಕ್ ಆಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಿ ಆರ್ ಜಸ್ಟ್ ಗೋಯಿಂಗ್ ಟು ದ ಪಾಯಿಂಟ್. ಸೊ ಇನಾಗ್ರಲ್ ನ ಜೊತೆಗೆ ಇನಾಗ್ರಲ್ ಅಡ್ರೆಸ್ ಅನ್ನ ಕೂಡ ಇವಾಗಲೇ ಮುಗಿಸಿ ಮುಂದಿನ ಹಂತಕ್ಕೆ ನಾನು ಈ ವೇದಿಕೆಯನ್ನ ಬಿಟ್ಕೊಡ್ಲಿಕ್ಕಿದ್ದೇನೆ. ಫಸ್ಟ್ ಆಫ್ ಆಲ್, ಇವತ್ತು ಯಾಕೆ ಇನಾಗ್ರಲ್ ಎಲ್ಲರೂ ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ, ಆದ್ರೆ ನಮ್ಗೆ ಈ ಜೆಸಿಐ ರೈಸ್ ಕಾರ್ಯಕ್ರಮ ಅನ್ನುವಂಥದ್ದು ಜೆಸಿಐ ಇಂಟರ್ನ್ಯಾಷನಲ್ ಹಾಗೂ ಜೆಸಿಐ ಇಂಡಿಯಾ ಒಂದು ಇನಿಷಿಯೇಟಿವ್ ಅನ್ನ ತಗೊಂಡಿದೆ ಫಾರ್ ರೀಬಿಲ್ಡಿಂಗ್ ಆರ್ ಸಿಸ್ಟಮ್, ರೀಬಿಲ್ಡಿಂಗ್ ಆರ್ ಬಿಸ್ನೆಸ್. ಟ್ರೈನಿಂಗ್ ಬಗ್ಗೆ ಒಂದು ಟ್ರೈನರ್ಸ್ ಅಪ್ಡೇಟ್, ಟ್ರೈನರ್ಸ್ ಕಾರ್ಯಕ್ರಮ ಆಗಿದೆ. ಅದ್ರ ಜೊತೆ ಹಲವಾರು ಕಾರ್ಯಕ್ರಮಗಳನ್ನ ಕೂಡ ಮಾಡ್ಬೋದು ಇನ್ ಪ್ರೋಗ್ರಾಮ್ ಏರಿಯಾ, ಇನ್ ಟ್ರೈನಿಂಗ್ ಏರಿಯಾ, ಇನ್ ಮ್ಯಾನೇಜ್ಮೆಂಟ್ ಏರಿಯಾ. ಅದನ್ನ ಒಂದು ಚಿಕ್ಕದಾಗಿ ಮಾಹಿತಿ, ಒಂದು ಟೀಸರ್ ನ ತರ ನಮಗೆ ಹೇಳಲಿಕ್ಕಿದ್ದಾರೆ ಕೃಷ್ಣ ಮೋಹನ್ ಸರ್ ಅವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಒಬ್ಲೈಜಿಂಗ್ ಆನ್ ಅ ಕ್ವಿಕ್ ರಿಕ್ವೆಸ್ಟ್ ಅಂಡ್ ಬೀಯಿಂಗ್ ಹಿಯರ್ ಸರ್. ಥ್ಯಾಂಕ್ ಯು ಸೋ ಮಚ್. ಟೀಮ್ ಮ್ಯಾನೇಜ್ಮೆಂಟ್ ಖಂಡಿತ ಕಾರ್ಯಕ್ರಮಗಳನ್ನ ಮಾಡ್ತಾ ವಲಯವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಝೋನ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಲೋಕೇಶ್ ಅವರಿಗೆ ಅಭಿನಂದನೆಯನ್ನ ಕೋರ್ತಾ ಇದ್ದೇನೆ. ರೈಸ್ ಕಾರ್ಯಕ್ರಮಕ್ಕೆ ತುಂಬಾ ಬಹಳಷ್ಟು ಕಾಳಜಿಯನ್ನ ವಹಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಮಾಡ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಸಿ ಅಶೋಕ್ ತೆಕ್ಕಟ್ಟೆ ಅವರು ಖಂಡಿತವಾಗ್ಲೂ ಒಂದು ವಿಭಿನ್ನವಾದಂತಹ ಒಂದು ಕಾರ್ಯವಹಿಸಿದ್ರು. ಅವರನ್ನ ಝೋನ್ ಟ್ರೈನರ್ಸ್ ZTPLC ನನ್ನ ಬ್ಯಾಚ್ಮೇಟ್ ಆಗಿದ್ರು. ನೆಕ್ಸ್ಟ್ ಅಧ್ಯಕ್ಷರಾಗಿ ನೋಡಿದ್ದಾರೆ, ಝೋನ್ ಡೈರೆಕ್ಟರ್ ಟ್ರೈನಿಂಗ್ ಆಗಿ ನೋಡಿದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮವನ್ನ ಕೊಟ್ಟರು ಕೂಡ ಅಚ್ಚುಕಟ್ಟಾಗಿ ಮಾಡುವವರು. ಸೊ ಈ ವಿಶೇಷವಾದಂತಹ ಒಂದು ಕಾನ್ಸೆಪ್ಟ್ ಜೆಸಿಐ ರೈಸ್ ವೀಕ್ ನಮ್ಮ ಒಂದು ವಲಯದಲ್ಲಿ ಮಾಡ್ಲಿಕ್ಕೆ ಒಂದು ಕಾನ್ಸೆಪ್ಟ್ ಅನ್ನ ಪ್ರಾರಂಭ ಮಾಡಿ ಒಂದು ವಾರದಲ್ಲಿ ಎಲ್ಲ ಘಟಕಗಳಿಗೆ ಒಂದು ಪ್ರಮೋಷನ್ ಮಾಡಿದ್ರೆ ಅವಾಗ ಒಂದು ಇಂಟ್ರೆಸ್ಟ್ ನಲ್ಲಿ ಈ ಕಾರ್ಯಕ್ರಮ ಆಗ್ತದೆ ಅನ್ನೋ ಕಾನ್ಸೆಪ್ಟ್ ಅನ್ನ ತಂದು ಅದನ್ನ ಒಳ್ಳೆ ರೀತಿ ಮಾಡಿ ಫಾಲೋ ಅಪ್ ಮಾಡ್ತಾ ಇರುವಂತಹ ಅಶೋಕ್ ತೆಕ್ಕಟ್ಟೆ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಕಂಗ್ರಾಚುಲೇಷನ್ಸ್ ಫಾರ್ ದಿಸ್ ವಂಡರ್ಫುಲ್ ಕಾನ್ಸೆಪ್ಟ್. ನೀವು ಅನ್ಕೊಂಡ ಹಾಗೆ ಎಲ್ಲ ಘಟಕಗಳು ಸುಂದರವಾಗಿ ಈ ಕಾರ್ಯಕ್ರಮವನ್ನ ಮಾಡ್ಲಿ ಅಂತ ಶುಭ ಹಾರೈಸ್ತಾ, ಇವತ್ತಿನ ಹೋಸ್ಟ್ ಘಟಕ ಜೆಸಿಐ ಮ್ಯಾಂಗ್ಳೂರ್ ಇಂಪ್ಯಾಕ್ಟ್ ಈಗಾಗಲೇ ರೈಸ್ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿ ಆಗಿದೆ. ವಲಯದಲ್ಲಿ ಪ್ರಾರಂಭ ಮಾಡಿರ್ಬೇಕು ಅಂತ ಹೇಳಿದ್ರೆ ಇಂಪ್ಯಾಕ್ಟ್ ನವರೇ ಒಂದು 4-5 ಕಾರ್ಯಕ್ರಮ ಈಗಾಗ್ಲೇ ಮಾಡಿದ್ದಾರೆ. ಹಾಗಾಗಿ ಕೋಇನ್ಸಿಡೆನ್ಸು ಅಥವಾ ಏನೋ ಇವತ್ತಿನ ಈ ಒಂದು ರೈಸ್ ನ ಝೋನ್ ಕಾರ್ಯಕ್ರಮದ ಹೋಸ್ಟ್ ಆಗಿ ಜೆಸಿಐ ಮ್ಯಾಂಗ್ಳೂರ್ ಇಂಪ್ಯಾಕ್ಟ್ ಗೆ ದೊರಕಿದ್ದು ಬಹಳ ಸಂತೋಷ ಹಾಗೂ ವಿಶೇಷವಾದದ್ದು. ಇದಾದ ನಂತರ ಇಮಿಡಿಯೇಟ್ಲಿ ಅವರದ್ದೇ ಒಂದು ಫಸ್ಟ್ ಕಾರ್ಯಕ್ರಮ ವಲಯದಲ್ಲಿ ನಡೀಲಿಕ್ಕಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಫಾರ್ ಟೇಕಿಂಗ್ ಅಪ್ ದಿಸ್ ಹೋಸ್ಟಿಂಗ್. ಆತಿಥ್ಯವನ್ನ ವಹಿಸಿಕೊಂಡದಕ್ಕೆ ಧನ್ಯವಾದವನ್ನ ಕೋರ್ತಾ
ವನ್ನ ವಹಿಸಿಕೊಂಡಂತ ಘಟಕದ ZVP JC ಸತ್ಯನಾರಾಯಣ ಭಟ್ ಅವರಿಗೂ, ನನ್ನ ಎಲ್ಲಾ ZVPs ಗಳಿಗೂ, ಘಟಕಾಧ್ಯಕ್ಷರುಗಳಿಗೂ ಹಾಗೂ ವಲಯ 15ರ ಪ್ರತಿಯೊಂದು JC ಸದಸ್ಯರಿಗೂ ಕೂಡ ಶುಭ ಹಾರೈಕೆಯನ್ನ ಕೊಡ್ತಾ, ರೈಸ್ ಅನ್ನುವಂಥದ್ದು ಒಂದು ರೀಸನ್ ಇಂದ ಮಾಡಲಾಗಿದೆ. ಟು ರೀಬಿಲ್ಡ್ ಅಸೆಟ್, ಟು ರೀಬಿಲ್ಡ್ ಆ ಬಿಸ್ನೆಸ್. ಸೊ ಲೆಟ್ಸ್ ವರ್ಕ್ ಆನ್ ಇಟ್. ಇದು ಕೇವಲ ಕಾರ್ಯಕ್ರಮ ಮಾತ್ರ ಆಗಿರಬಾರ್ದು, ಇದರಿಂದ ಹಲವಾರು ಜನರಿಗೆ ಇಂಪ್ಯಾಕ್ಟ್ ಆಗಬೇಕು ಆ ಸಂದೇಶನ ಕೊಡ್ತಾ, ವಲಯಾಧ್ಯಕ್ಷರ ನೆಲೆಯಲ್ಲಿ IJSA ಸಹಿತ ಸೌಜನ್ಯಕ್ಕೆ capacity of the zone president India very happily inaugurate this rise officially. Thank you so much, ZP Madam, for your inspirational and motivational inaugural speech. Thank you so much. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರುವಂತಹ ಎಲ್ಲ JCA ರೈಸ್ ತರಬೇತುದಾರರು ಹಾಗೂ ಇತರ ಎಲ್ಲ ತರಬೇತುದಾರರು ಕೂಡ ಅವರ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಫ್ ಆನರ್ ಆಗಿ ನಮ್ಮ ಜೊತೆಗಿರುವವರು NCA ಸೆನೇಟರ್ ಲೋಕೇಶ್ ರೈ. ಈ ವರ್ಷ ವಲಯದ ಆಡಳಿತ ವಿಭಾಗವನ್ನು ಬಹಳ ಚುರುಕಾಗಿ ತುಂಬ ಕ್ರಿಯಾಶೀಲವಾದಂಥ ಚಟುವಟಿಕೆಗಳ ಮೂಲಕ ಮುನ್ನಡೆಸ್ತಿರುವಂತಹ JCA ಸೆನೇಟರ್ ಲೋಕೇಶ್ ರೈ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಈ ಒಂದು JCI ರೈಸ್ ಉದ್ಘಾಟನಾ ಸಮಾರಂಭದ ಡ್ಯಾಶಿಂಗ್ ಝೋನ್ ಕೋಆರ್ಡಿನೇಟರ್ ಅವಾರ್ಡ್ ಅಂಡ್ JCI ರೈಸ್ ಆತ್ಮೀಯರಾದಂತಹ JC ಅಶೋಕ್ ತೆಕಟ್ಟೆ ಅವರೇ, ಈಗಾಗಲೇ ಮಾತಿನ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿರತಕ್ಕಂತಹ ವಲಯದ ಪ್ರಪ್ರಥಮ ಮಹಿಳಾ ವಲಯಾಧ್ಯಕ್ಷೆ ಹಾಗೂ ವಲಯಾಧ್ಯಕ್ಷೆ ಹಾಗೂ ಮುಖಾದ JC ಸೌಜನ್ಯ ಮೇಡಮ್ ಅವರೇ, ತಾನೇ ಸುಮಾರು 41 ಟ್ರೈನರ್ಗಳಿಗೆ ಅದ್ಭುತವಾಗಿ JCI ರೈಸ್ ನ ತರಬೇತಿಯ ಟ್ರೈನರ್ ಅನ್ನ ನಡೆಸಿಕೊಟ್ಟು ಎಲ್ರಿಗೂ ಸಲಹೆ ಮಾರ್ಗದರ್ಶನಗಳನ್ನ ನೀಡುತ್ತಿರುವಂತಹ ಪಾರ್ಸ್ ಝೋನ್ ಪ್ರೆಸಿಡೆಂಟ್ JCI ಇಂಡಿಯಾ ಆಥರ್ JC ಕೃಷ್ಣಮೋಹನ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮದ ಹೋಸ್ಟ್ ಘಟಕದ ಅಧ್ಯಕ್ಷರು JC ಮಂಗಳೂರು ಇಂಪ್ಯಾಕ್ಟ್ ನ ರವಿರಾಜ್ APs ಅವರೇ, ವಲಯ ಉಪಾಧ್ಯಕ್ಷರಾದಂತಹ ಅಸೈನ್ಡ್ ZVP JC ಸತ್ಯನಾರಾಯಣ ಭಟ್ ಅವರೇ, ಈ ಒಂದು ವರ್ಚುವಲ್ ನಲ್ಲಿ ಸೇರತಕ್ಕಂತ ಎಲ್ಲ ಪಾರ್ಟ್ಸ್ ZVPC ವಲಯಾಧಿಕಾರಿಗಳು, ವಲಯ ಉಪಾಧ್ಯಕ್ಷರು ಹಾಗೂ ಡ್ಯಾಶಿಂಗ್ ಘಟಕಾಧ್ಯಕ್ಷರೇ, JC ಇತರ ಮಿತ್ರರೇ, ಈಗಾಗಲೇ ZP ಮೇಡಮ್ ಅವರು ಅಧಿಕೃತವಾಗಿ ಚಾಲನೆಯನ್ನ ಕಾರ್ಯಕ್ರಮಕ್ಕೆ ಕೊಟ್ಟಿರುತ್ತಾರೆ. ಬಹಳ ಸಂತೋಷ, ಬಹಳಷ್ಟು ಖುಷಿ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಈ ವರ್ಷದ ಒಂದು 2 ತಿಂಗಳ ನಂತರ ಸಡನ್ ಆಗಿ ನಮ್ಗೆ JCI ರೈಸ್ ಎನ್ನುವಂತ ಇನಿಷಿಯೇಟಿವ್ ಅದನ್ನ ಮಾಡ್ಬೇಕು ಅಂತ ZP ಮೇಡಮ್ ಅವರಲ್ಲಿ ಕೂಡ ಬಹಳಷ್ಟು ಉತ್ಸಾಹದಿಂದ ಅದನ್ನ ಬಹಳಷ್ಟು ವಿಭಿನ್ನವಾಗಿ ಮಾಡ್ಬೇಕು ಅಂತ ಅವರಲ್ಲಿ ಕೂಡ ಯೋಜನೆಗಳಿತ್ತು. ಸೊ ಅದಕ್ಕೋಸ್ಕರವೇ ಲಾಸ್ಟ್ ವಾರದಲ್ಲಿ ಬಹಳ ಉತ್ತಮವಾಗಿ ಎಲ್ಲ ಟ್ರೈನರ್ಗಳನ್ನ ಸೇರಿಸಿಕೊಂಡು ನಾವೊಂದು ತರಬೇತಿ ಕಾರ್ಯಕ್ರಮವನ್ನು ಮಾಡಿ ಟ್ರೈನರ್ಗಳನ್ನ ಸಜ್ಜುಗೊಳಿಸಿದ್ದೇವೆ. ಎಲ್ಲ ಘಟಕಗಳಿಗೆ ಅವರು ತರಬೇತಿಯನ್ನ ಮಾಡ್ಬೇಕು ಎನ್ನುವಂಥದ್ದು. ಸೊ ಅದರ ಫಸ್ಟ್ ಫೇಸ್ ಇವತ್ತು JCI ರೈಸ್ ವೀಕ್ ಅನ್ನುವಂಥದ್ದು ಲೋಮ್ ಲೆವೆಲ್ ಅಲ್ಲಿ JCI ರೈಸ್ ನ ಕಾನ್ಸೆಪ್ಟ್ ಏನು, JCI ಇಂಡಿಯಾ ಅಥವಾ JCI ನ ಹೊಸ ನೂತನ ಪರಿಕಲ್ಪನೆ, ಒಂದು ಈ ಕೋವಿಡ್ ಪರಿಸ್ಥಿತಿಯಿಂದಾಗಿ ನಾವು ಹೇಗೆ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೇಕು, ರೀಬಿಲ್ಡ್ ಮಾಡ್ಬೇಕು ಎನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡು ಇವತ್ತು ಪ್ರಥಮವಾಗಿ ಕಾರ್ಯಕ್ರಮದ JCI ರೈಸ್ ವೀಕ್ ಅನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಉಪಸ್ಥಿತರತಕ್ಕಂತ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ತರಬೇತಿಯ ಬಗ್ಗೆ ನಾನು ಈಗಾಗಲೇ ಕೃಷ್ಣಮೋಹನ್ ಸರ್ ಅವರು ಪವರ್ ಟಾಕ್ ಮೂಲಕ ಮಾತಾಡ್ಲಿಕ್ಕಿದ್ದಾರೆ. ಇಲ್ಲಿ ಉಪಸ್ಥಿತರುವಂತಹ ಎಲ್ರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ, ಹಾಗೆ ಎಲ್ಲ ವಲಯದಲ್ಲಿ ಇವತ್ತು ಹಮ್ಮಿಕೊಂಡಂತಹ ಎಲ್ಲ ಘಟಕಗಳಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಇನ್ನು ಮುಂದಿನ 4-5 ದಿವಸದಲ್ಲಿ ಸರಣಿಯಾಗಿ ಮ್ಯಾರಥಾನ್ ಆಗಿ ತರಬೇತಿಗಳು ನಡೀಲಿಕ್ಕಿದೆ. ನನ್ನ ಎಲ್ಲರ ಸಹಕಾರವನ್ನು ಕೂಡ ವಲಯ ಮ್ಯಾನೇಜ್ಮೆಂಟ್ ವಿಭಾಗದ ಝೋನ್ ಡೈರೆಕ್ಟರ್ ಆಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಯಾವುದೇ ರೀತಿಯ ಸಲಹೆ ಸೂಚನೆಗಳು ಕೂಡ ಬೇಕಾದಲ್ಲೇ ಸಂಪರ್ಕಿಸುವುದು ನನ್ನನ್ನು ಅಥವಾ ZP ಮೇಡಮ್ ಇದ್ದಾರೆ. ಇದಕ್ಕೆ ಈ ಒಂದು ತರಬೇತಿ ವಿಶೇಷವಾಗಿ ಸಹಕಾರವನ್ನು ನೀಡಿದಂತ ಝೋನ್ ಕೋಆರ್ಡಿನೇಟರ್ JCI ರೈಸ್ ನ JC ಅಶೋಕ್ ತಕಟ್ಟೆ ಅವರು ಕೂಡ ಎಲ್ಲ ರೀತಿಯ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಸಂಪರ್ಕಿಸುವುದರ ಮೂಲಕ ಈ ಒಂದು JCI ರೈಸ್ ವೀಕ್ ಅನ್ನ ಬಹಳ ಉತ್ತಮವಾಗಿ ಎಲ್ಲ ಘಟ್ಟಗಳಲ್ಲಿ ಮಾಡುವ ಮೂಲಕ ಮತ್ತೆ
JCI ರೈಸ್ ನ ಎಲ್ಲ ಕಾರ್ಯಕ್ರಮವನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಲಯದಿಂದ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು ನನ್ನ 2 ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಜೈ JC, ಜೈ ರೈಸ್. ಥ್ಯಾಂಕ್ ಯು ಚೇರ್ಮನ್. ಥ್ಯಾಂಕ್ ಯು ಲೋಕೇಶ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಮ್ಮ IPZP ಸರ್, ನ್ಯಾಷನಲ್ ಡೈರೆಕ್ಟರ್ JNDR ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಕೇಳಿಕೊಳ್ಳುತ್ತೇನೆ. ಹಲೋ ಸರ್. ಓಕೆ, ಅವರು ನಂತರ ನಮ್ಮ ಜಾಯ್ನ್ ಆಗ್ಬೋದು ಅಂದ್ಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಭಾಗ ಕೀನೋಟ್ ಸ್ಪೀಚ್. ಈಗಾಗಲೇ ನಮ್ಮ ವಲಯದ ಒಬ್ಬ ಅತ್ಯುತ್ತಮ ತರಬೇತುದಾರರಾಗಿ JCI ಇಂಡಿಯಾದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಟ್ರೈನರ್ಸ್ ಆಗಿ ಗುರುತಿಸಿಕೊಂಡಿರುವವರು, ನಮ್ಮ ವಲಯದ ಮೊದಲ JCI ಇಂಡಿಯಾ ಆಥರ್, JCI ರೈಸ್ನ ತರಬೇತಿ ಕಮ್ಮಿಟವನ್ನು ಈಗಾಗಲೇ ಬಹಳ ಯಶಸ್ವಿಯಾಗಿ ಮುಗಿಸಿರುವಂತವರು, ನಮ್ಮ ನೆಚ್ಚಿನ JCI ಸೆನೆಟರ್ ಕೃಷ್ಣಮೋಹನ್ PS ಸರ್. ಇವರು ಎಸ್ ಸರ್. ನಮ್ಮ ನೆಚ್ಚಿನ ಕೃಷ್ಣಮೋಹನ್ ಸರ್ ಅವರು ಇವತ್ತಿನ ಕೀನೋಟ್ ಸ್ಪೀಚ್ ನಡೆಸಿಕೊಡ್ತಾರೆ. ಓವರ್ ಟು ಯು ಸರ್. Yes. Thank you, Chairman. Respected ZP Madam. ಎಲ್ಲ ZDPಗಳೇ, ನನ್ನ ಮಿತ್ರ ಲೋಕೇಶ್ ರೈ ಅವರೇ, ಚೇರ್ಮನ್ ಅಶೋಕ್ ಅವರೇ, ಪೋಸ್ಟ್ ಪ್ರೆಸಿಡೆಂಟ್ ರವಿ ಅಣ್ಣ ಮತ್ತು ಕಾರ್ಯದರ್ಶಿ ಗಣೇಶ್ ಅಣ್ಣ, ಎಲ್ಲ ವಲಯಾಧಿಕಾರಿ ಮಿತ್ರರೇ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಘಟಕಾಧ್ಯಕ್ಷರು, ಎಲ್ಲರಿಗೂ ನಮಸ್ಕಾರ. ಅಶೋಕ್ ತೆಕ್ಕಟ್ಟೆಯವರ ಹತ್ರ ನಾನು ಫಸ್ಟಿಗೆ ಕೇಳ್ಕೊಳ್ಳೋದು, ಈಗ 9:25 ಆಯಿತು. ಎಷ್ಟು ಹೊತ್ತು ಅಂದರೆ ಇದರಿಂದ ಬಹುಶಃ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಇದೆ, ಹಾಗಾಗಿ ನಾವು ಈ ಪ್ರೋಗ್ರಾಮನ್ನು ಎಷ್ಟು ಹೊತ್ತು ಮಾಡ್ಬೋದು, ಅಂದರೆ ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮನ್ನು, ಈ ಪ್ರೆಸಿಡೆಂಟ್ಗಳಿಗೆ ಒಂದು ಮಾಹಿತಿ ಕಾರ್ಯಕ್ರಮ? ಮುಂದಿನ ಕಾರ್ಯಕ್ರಮ ಇದೇ ಇದರಲ್ಲಿ ನಡೆಯುವುದರಿಂದ ವಿ ಕ್ಯಾನ್ ಗೋ ಸ್ಟ್ರೆಚ್ ಅಪ್ ಟು 10 ಮಿನಿಟ್ಸ್ ಮುಂದುವರಿಸಬಹುದು. 10 ನಿಮಿಷ ವಿ ಕ್ಯಾನ್ ಗೋ ಟು 15 ಮಿನಿಟ್ಸ್. ಓಕೆ. ಡೋಂಟ್ ಹೆಸಿಟೇಟ್ ಮಧ್ಯದಲ್ಲಿ, ಯಾಕೆಂದ್ರೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸ್ಟಾಪ್ ಮಾಡುವ ಅಂತ ಹೇಳಿ, ಸೊ ದಟ್ ನಾವು ಇನ್ನೊಂದು ದಿವಸ ಇನ್ನೊಂದು ಕಾರ್ಯಕ್ರಮ ಮಾಡ್ಬೋದು, ಅಥವಾ ಫೋನ್ನಲ್ಲೂ ಮಾತಾಡ್ತಾರೆ ಆಗ್ಬೋದಲ್ಲ. ರೈಟ್, ಅಂದ್ರೆ ಫ್ಲೋ ಒಮ್ಮೆ ಸ್ಟಾರ್ಟ್ ಆದ್ರೆ ಗೊತ್ತಾಗದಿದ್ರೆ ದಯವಿಟ್ಟು ನೀವು ನನಗೆ ಬೇಸರ ಆಗ್ಬೋದು ಅಂತ ಇದು ಮಾಡೋದು ಬೇಡ. ಟೈಮ್ ಈಸ್ ಅಪ್ ಅಂತ ಹೇಳಿದ್ರೆ ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದ್ದು JCI ರೈಸ್, ಇದು ಯಾಕೆ ಅಂತ ನಾನು ಇವತ್ತು ಮಾತನಾಡುವಂಥದ್ದು ಕೇವಲ ಅಧ್ಯಕ್ಷರಿಗೆ ಈ ಕಾರ್ಯಕ್ರಮ ನಾವು ಯಾಕೆ ಮಾಡಬೇಕು ಅಂತ ಹೇಳ್ತೀನಿ. ನಾವು ಝೋನ್ ಅಂತ ಹೇಳಿದಾಗ ವಿ ಆರ್ ಒನ್ ಫ್ಯಾಮಿಲಿ. ನಾವೇನೋ ಒಂದು ಸಮಾಜಕ್ಕೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಮ್ಯಾಂಗ್ಳೂರ್ ಇಂಪ್ಯಾಕ್ಟ್ ಅವರ ಹತ್ರ ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡ್ಲಿಕ್ಕೆ ಹೇಳಿದ್ದೇವೆ. ಮುಂದಿನ 1 ವಾರದಲ್ಲಿ ಈ ಪ್ರೋಗ್ರಾಮ್ ಅನ್ನ ಸರಣಿ ಕಾರ್ಯಕ್ರಮಗಳನ್ನ ಮಾಡಬೇಕು. ಇದು ಯಾಕೆ ಅಂತ ತುಂಬಾ ಜನರಿಗೆ ಪ್ರಶ್ನೆ ಇರ್ಬೋದು, ಅಧ್ಯಕ್ಷರುಗಳಿಗೆ ಅಥವಾ ಕಾರ್ಯದರ್ಶಿಗಳಿಗೆ ಅಥವಾ ಪ್ರಾಜೆಕ್ಟ್ ಡೈರೆಕ್ಟರ್ಸ್ಗೆ. ಸೊ ಆ ವಿಷಯವನ್ನು ಇವತ್ತು ಮಾತಾಡೋಣ. ಫಸ್ಟ್ ಇದೇನಪ್ಪಾ ಅಂತ ಹೇಳಿದ್ರೆ, ರೈಸ್ ನ ಫುಲ್ ಫಾರ್ಮ್ ನಮಗೆಲ್ಲ ಗೊತ್ತಿದೆ, RISE, ರೀಬಿಲ್ಡ್, ಇನ್ವೆಸ್ಟ್, ಸಸ್ಟೈನ್ ಮತ್ತೆ ಇವಾಲ್ವ್ ಅಂತ. ರೀಬಿಲ್ಡ್ ಅಂತ ಹೇಳಿದ್ರೆ ನಮಗೆಲ್ಲ ಈಗ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಸಮಾಜದಲ್ಲಿ ಪ್ರೊಫೆಷನ್ನಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಈ ಪ್ರೊಫೆಷನಲ್ ಕನ್ಫ್ಯೂಷನ್ ಬಂದು ಕೋವಿಡ್ ಇಂದಾಗಿ ಪ್ರೊಫೆಷನ್ನ ಬಗ್ಗೆ ಕನ್ಫ್ಯೂಷನ್ ಬಂದಾಗ ಏನಾಯ್ತು, ಅದರ ಆಫ್ಟರ್ ಇಫೆಕ್ಟ್ ಜನರ ಮನಸ್ಸಿಗೆ ತುಂಬಾ ಆಗಿದೆ. ಕೆಲವರಿಗೆ ಕರೋನಾ ಬಾಧಿಸಿ ಪ್ರಾಬ್ಲಮ್ ಆಗಿರ್ಬೋದು, ಕೆಲವರಿಗೆ ಕರೋನಾದಿಂದಾಗಿ ಇಂಡೈರೆಕ್ಟ್ ಆಗಿ ಪ್ರೊಫೆಷನ್ಗೆ ತೊಂದರೆ ಆಗಿ EMI ಕಟ್ಲಿಕ್ಕೆ ಆಗ್ಲಿಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಗಳು, ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿದ್ದಾರೆ. ಎಸ್ಪೆಷಲಿ ಯಂಗ್ಸ್ಟರ್ಸ್ ಅನ್ನ ನಾನು ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಸೀನಿಯರ್ಸಿಗೆ ಆದ್ರೆ ಅಟ್ಲೀಸ್ಟ್ ಅವರಿಗೆ ಸಪೋರ್ಟಿಂಗ್ ಹ್ಯಾಂಡ್, ನನ್ನ ಮಗ ಇದ್ದಾನೆ, ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ಬೋದು ಅಂತೆಲ್ಲ ಇರ್ಬೋದು. ಬಟ್ ನಮ್ಮಂತ ಯಂಗ್ಸ್ಟರ್ಸಿಗೆ ನಮ್ಮ ಮಕ್ಕಳು ಆ ಕಡೆಯಲ್ಲಿ ಇನ್ನೂ ತಯಾರಾಗ್ಲಿಲ್ಲ, ಪ್ರೊಫೆಷನ್ಗೆ ಬರಲಿಲ್ಲ. ಆಚೆ ಸೈಡ್ ನಲ್ಲಿ ನಮ್ಮ ತಂದೆ ತಾಯಿಗೆ ಪ್ರಾಯ ಆಗಿದೆ, ನಾವೇ ಇಡೀ ನಮ್ಮ ಫ್ಯಾಮಿಲಿಯನ್ನ ನೋಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಹಾಗಿರುವಾಗ ಎಸ್ಪೆಷಲಿ ಗೌರ್ಮೆಂಟ್ ಎಂಪ್ಲಾಯ್ಗಾದ್ರೆ ಅಟ್ಲೀಸ್ಟ್ ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ, ಅವ್ರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಗೌರ್ಮೆಂಟ್ ಆದ್ರೂ ಒಂದು ಸ್ಯಾಲ್ರಿಯೋ ಏನೋ ಸಪೋರ್ಟ್ ಕೊಡ್ಬೋದು. ಬಟ್ ಪ್ರೈವೇಟ್ ಆಗಿ ಸ್ವಂತ ಉದ್ಯೋಗ ಮಾಡುವವರು ಅಥವಾ ಬೇರೆ ಬೇರೆ ನೋಡಿ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವವರು ಪ್ರೈವೇಟ್ ಅಲ್ಲಿ, ಅವರಿಗೆಲ್ಲ ಏನ್ ತೊಂದರೆ? ಸೊ ಅಂಥ ವ್ಯಕ್ತಿಗಳನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು JCI ಯೂನಿಯನ್ ಚೇಂಬರ್ ಇಂಟರ್ನ್ಯಾಷನಲ್ ಲಾಸ್ಟ್ ಇಯರ್ ಈ ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡಿರುವಂಥದ್ದು. ಲಾಸ್ಟ್ ಇಯರ್ ನಮ್ಮ JCI ಪ್ರೆಸಿಡೆಂಟ್ ಇಟಾಯಿ ಮಾನ್ಯರೆ ಅವರು ಈ ಒಂದು ಪ್ರೋಗ್ರಾಮ್ ಅನ್ನ, ಈ ಒಂದು ಕಾನ್ಸೆಪ್ಟ್ ಅನ್ನ ಡಿಸೈನ್ ಮಾಡಿರೋದು, ರೈಸ್ ಕಾನ್ಸೆಪ್ಟ್ ಅನ್ನ, ರೀಬಿಲ್ಡ್, ಇನ್ವೆಸ್ಟ್, ಸಸ್ಟೈನ್ ಮತ್ತೆ ಇವಾಲ್ವ್ ಅಂತ.
ಬಹುಶಃ ಅವರಿಗೆ ಜಪಾನ್ ಒಂದು ಮೋಟಿವೇಶನ್ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಜಪಾನ್ನಲ್ಲಿ ಅವರು ಹಾಗೇನೆ ರೆಡಿ ಆಗಿದ್ದಾರಂತೆ ಆಲ್ಟರ್ನೇಟಿವ್ಸ್ಗೆ. ಒಂದು ಪ್ರೊಫೆಷನ್ ಆಲ್ ಆಫ್ ಎ ಸಡನ್ ಕ್ಲೋಸ್ ಆಯ್ತು ಅಂತಾದ್ರೂ ದೇ ವಿಲ್ ಬಿ ರೆಡಿ ಇಮಿಡಿಯೇಟ್ಲಿ ಫಾರ್ ದ ನೆಕ್ಸ್ಟ್ ಥಿಂಗ್. ಅವರವರನ್ನ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಸುನಾಮಿಯಿಂದ ಆಗಿರ್ಬೋದು, ಭೂಕಂಪದಿಂದ, ಜ್ವಾಲಾಮುಖಿಯಿಂದ ಆಗಿರ್ಬೋದು. ಬಟ್ ನಮಗೆ ಅಂತ ವಿಷಯಗಳೇ ಗೊತ್ತಿಲ್ಲ. ನಮ್ಮಲ್ಲಿ ಎಷ್ಟೋ ಜನರನ್ನ ನೀವು ಇವತ್ತು ಪೇಪರ್ನೆಲ್ಲ ನೋಡಿರ್ಬೋದು, ಆತ್ಮಹತ್ಯೆ ಮಾಡಿದ, ಹಾಗೆ ಮಾಡಿದ, ಹೀಗೆ ಮಾಡಿದ ಅಂತ. ಏನೋ ಒಂದೇ ಪ್ರಾಬ್ಲಮ್ ಅವನಿಗೆ. ಆ ಪ್ರಾಬ್ಲಮ್ ಅನ್ನ ಜನರನ್ನ ಫೇಸ್ ಮಾಡೋದು ಹೇಗೆ? ಸಾಲದ ಬಾಧೆ ಅಂತ ಹೇಳ್ಕೊಂಡು ಆತ್ಮಹತ್ಯೆ ಅಂತ. ಸೊ ಅಂಥದ್ದು ಆಗ್ಬಾರ್ದು. ಜನರಿಗೆ ಮೋಟಿವೇಶನ್ ಕೊಡಬೇಕು, ಯಂಗ್ಸ್ಟರ್ಸ್ಗಳನ್ನ ರೆಡಿ ಮಾಡಬೇಕು, ನಮ್ಮದೇ ಮೆಂಬರ್ಸ್ ಅನ್ನು ರೆಡಿ ಮಾಡಬೇಕು ಅಂತ ಈ ಪ್ರೋಗ್ರಾಮ್ ಅನ್ನು ಡಿಸೈನ್ ಮಾಡಿದ್ದಾರೆ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ವಿಶ್ವಸಂಸ್ಥೆಗೂ ನಮಗೂ ಟೈಅಪ್ ಇದೆ. JCIಗೆ ವಿಶ್ವಸಂಸ್ಥೆಯ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಮೊದಲು UNSDG ಅಂತ, UN ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಂತ ಇತ್ತು, UNMDG ಅಂತ. ಈಗ UNSDG ಅಂತ ಆಗಿದೆ, ಯುನೈಟೆಡ್ ನೇಷನ್ಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್. ನೀವು ಸೈಟಿಗೆ ಹೋದ್ರು ನಿಮಗೆ ಸಿಗ್ತದೆ. ನಾವು ಪ್ರತಿ ವರ್ಷ JCI ಅವರು ವಿಶ್ವಸಂಸ್ಥೆಯ ಮೀಟಿಂಗಿಗೆ ಹೋದಾಗ ಒಂದಿಷ್ಟು ಗೋಲ್ಗಳಿಗೆ ಕೆಲಸ ಮಾಡ್ತೇವೆ ಅಂತ ಆ ಮೀಟಿಂಗ್ ನಲ್ಲಿ ನಾವು ರೆಡಿ ಆಗ್ತೇವೆ. ನಾವು ಅದನ್ನ ಎಲ್ಲರಿಗೆ ಕೂಡ ನಾವು ಅದನ್ನು ಹೇಳ್ತೇವೆ, ಆ ಗೋಲ್ಗಳ ವಿಷಯದ ಬಗ್ಗೆ. ಅದರ ಬಗ್ಗೆನೇ ನಮ್ಮ ಇಡೀ ವರ್ಷದ ಪ್ಲಾನ್ ಆಫ್ ಆಕ್ಷನ್ JCI ಇರ್ಬೋದು, JCI ಇಂಡಿಯಾದಿರ್ಬೋದು, ಆ ಒಂದು ಗೋಲ್ನ ಮೂಲಕ ನಡೀತದೆ. ಸೊ ಹಾಗಾಗಿ ಈ ವರ್ಷ ಕೂಡ JCI ರೈಸ್ ಅನ್ನ ಫೋಕಸ್ ಏರಿಯಾ ಆಗಿ ಮಾಡಿಕೊಂಡು ಇಡೀ JCIಯಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಪ್ಯಾಂಡಮಿಕ್ ನಲ್ಲಿ ಬೇರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಮೋಟಿವೇಟ್ ಮಾಡುವ ಜನರನ್ನ. ಕೋವಿಡ್ ನಿಲ್ತದೆ, ದೆರ್ ಈಸ್ ಅನ್ ಎಂಡ್ ಟು ಕೋವಿಡ್, ಅಥವಾ ದೆರ್ ಈಸ್ ಅನ್ ಎಂಡ್ ಟು ಆಲ್ ದ ಪ್ರಾಬ್ಲಮ್ಸ್. ಬಟ್ ಹಲೋ, ಕೇಳ್ತಾ ಉಂಟು? ಯಾರು ಹ್ಯಾಂಡ್ ರೈಸ್ ಮಾಡಿದ್ರು? ಅಶೋಕ್ ಅವರು. ಏನಿಲ್ಲ ಅಲ್ಲ? ಓಕೆ, ಒಂದು ಹೇಳಿ ಮಾಡ್ಬೋದು, ಹೇಳಿ. ಹೋಸ್ಟ್ ಮಾಡ್ಬೋದು. ನಿಮ್ಮನ್ನು ಹೋಸ್ಟ್ ಮಾಡ್ಬೇಕಾ? ಅಲ್ಲ, ಕೋಸ್ಟ್ ದೀಪಕ್ ಆಗ್ತಿಲ್ಲ. ಕೋ ಹೋಸ್ಟ್ ಇಲ್ಲಿ ಗೊತ್ತಾಗ್ತದೆ. ಈಗ ಆಗ್ತದೆ. ಈಗ ಆಗ್ತದಾ? ಇಲ್ಲಿ ನಾನು ಶರ್ಮರನ್ನ ಹೋಸ್ಟ್ ಮಾಡ್ತೇನೆ, ಸೊ ದಟ್ ನನಗೆ ನೀವು ಕೋ ಹೋಸ್ಟ್ ಮಾಡಿ ಬಾಕಿದು. ದೀಪಕ್ ಗಂಗೂಲಿ ಅಂತ ಲಂಚ್ ಇವತ್ತಿನದ ಸರ್. ದೀಪಕ್ ಗಂಗೂಲಿ ಮಾಡಿ ಬಂದ್ಮೇಲೆ ತಾನು ಮಾಡ್ಬೇಕು. ಆಂಡ ಹಾಕೊಂಡು ಇಜ್ರಿ ಇಚ್ಚ ಸರಿ ಇಚ್ಚ ಮುರಡಿದಲ್ಲ ದೀಪಕ್ ಬಂದ್ ಮಾಡ್ತಿದ್ದಿಲ್ಲ. ಆಫ್ ಅನ್ಪಿ ನಡುತ್ತ ಬಟನ್ ಒತ್ತು ಬತ್ತಿ ದಾದ ಲೂಸ್ ಉಂಡಿಯಾ? ಓ, ನಡುತ್ತ ಬಟನ್ ಅದು ನಿಮಗೆ ಹ್ಯಾಂಡ್ ರೈಸ್ ಆಗಿದೆ. ದೀಪಕ್ ಗಂಗೂಲಿ, ಹೌದು. ಅದನ್ನು ಹೋಸ್ಟ್ ಮಾಡಿ. ಅಲ್ಲ, ಅದನ್ನು ಹೇಗೆ ಹೋಸ್ಟ್? ಓಕೆ, ಎಸ್ ದೀಪಕ್ ಗಂಗೂಲಿ ಅವರನ್ನು ಹೋಸ್ಟ್ ಮಾಡಿದ್ದೇನೆ. ರೈಟ್. ನನಗೆ ಒಂದು ಸ್ಕ್ರೀನ್ ಶೇರಿಂಗಿಗೆ ಕೋ ಹೋಸ್ಟ್ ಮತ್ತೆ ಮಾಡಿ. ಎನಿವೆ, ಈಗ ಮಾಡಿದೆ. ಇದು ಎರಡನೇ ಪಾಯಿಂಟ್. ವಿಶ್ವಸಂಸ್ಥೆಯ ಬಗ್ಗೆ ನಾನು ಹೇಳಿದೆ, JCIಯ ಬಗ್ಗೆ ಹೇಳಿದೆ. ಮೂರನೇ ವಿಷಯ, ನಮ್ಮ ಮಿಷನ್ ಏನು? ಪ್ರತಿಯೊಬ್ಬ JC ಮೆಂಬರ್ ಹತ್ರ ನಾನು ಮತ್ತೆ ಕೈ ಮುಗಿದು ಕೇಳ್ಕೊಳ್ಳೋದು, ನೀವು ಈ ನಮ್ಮ ಮಿಷನ್ ಸ್ಟೇಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ, JCIಯ ಉದ್ದೇಶ ಏನು ಅದನ್ನ ಅರ್ಥ ಮಾಡ್ಕೊಂಡ್ರೆ, ಯಾವ ಪ್ರೆಸಿಡೆಂಟ್ಗೆ ಇರ್ಬೋದು, ಯಾವ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಇರ್ಬೋದು, ಯಾವ ಮೆಂಬರ್ಗೆ ಇರ್ಬೋದು, JCIಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ನಮ್ಮ ಮಿಷನ್ ಹೇಳುವುದೇನು ಹೇಳಿ? ಟು ಪ್ರೊವೈಡ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ that empower young people to create positive change ಅಂತ. ಯುವಕರಿಗೆ ಒಂದು ಧನಾತ್ಮಕ ಬದಲಾವಣೆ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಅವನಲ್ಲಿ ಬದಲಾವಣೆ ಇರ್ಬೋದು, ಸಮಾಜದಲ್ಲಿ ಇರ್ಬೋದು, ಧನಾತ್ಮಕ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವನಿಗೆ ಅಭಿವೃದ್ಧಿಯ ಅವಕಾಶವನ್ನ ಕೊಡುವಂಥದ್ದು ಅಂತ. ಸೊ ನಾವಿವತ್ತು ಏನ್ ಮಾಡ್ಬೇಕು ಹೇಳಿ? ಕೋವಿಡ್ ಟೈಮಲ್ಲಿ ಏನು ಸಾಧ್ಯ ಇದೆ? 1 ಲಕ್ಷನ 10 ಲಕ್ಷನ ಖರ್ಚು ಮಾಡ್ಬೇಕು ಅಂತ ಹೇಳುವಂಥದ್ದಲ್ಲ. ಆ ಮೂಮೆಂಟ್ ಅಲ್ಲಿ ಏನ್ ಸಾಧ್ಯ ಇದೆ, ಆ ಒಂದು ಕೆಲಸವನ್ನ ನಾವು ಮಾಡಬೇಕು ಅಂತ. ಯಾವುದೊಬ್ಬ ವ್ಯಕ್ತಿ ಟೆನ್ಷನ್ ನಲ್ಲಿ ಕುತ್ತಿಗೆ ಹಗ್ಗ ಹಾಕಿದ ನಂತರ ಅವನಲ್ಲಿ ಹೋಗಿ ನಾವು ಸಂತಾಪ ಸೂಚಕ ಮಾಡುವಂತದ್ದಲ್ಲ. ಅಂತ ವ್ಯಕ್ತಿಗಳಿಗೆ ನಾವು ಮೋಟಿವೇಶನ್ ಕೊಡಬೇಕು. ಸೊ ದ್ಯಾಟ್ ನಾಳೆ ಅಂತ ಟೆನ್ಷನ್ ಇರೋ ವ್ಯಕ್ತಿಗಳು JCI ಸದಸ್ಯರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನನಗಿಂತ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೇಕು, ಅವನನ್ನ ಸಾಲ್ವ್ ಮಾಡಬೇಕು. ದಿಸ್ ಈಸ್ ಅವರ್ ಡ್ಯೂಟಿ JCಯಲ್ಲಿ. ಸೊ ಅದನ್ನ ಮಾಡ್ಲಿಕ್ಕೋಸ್ಕರ ಈ ಪ್ರೋಗ್ರಾಮ್ ನಾವು ಮಾಡಿದ್ರೆ, ಅಟ್ಲೀಸ್ಟ್ ಒಂದು 30 ಜನ ಪಾರ್ಟಿಸಿಪೆಂಟ್ ಬಂದ್ರು, 20 ಜನ ಪಾರ್ಟಿಸಿಪೆಂಟ್ ಬಂದ್ರು. ಆ 20 ಜನರಲ್ಲಿ ಒಬ್ಬನೋ ಇಬ್ಬನೋ ಈ ಟೆನ್ಷನ್ ನಲ್ಲಿ ಇರ್ಬೋದು, ಅವನಿಗೆ ಐಡಿಯಾಸ್ ಗೊತ್ತಾಗದಿರ್ಬೋದು, ಅವನ ಶಾಪ್ ಕ್ಲೋಸ್ ಆಗಿರ್ಬೋದು, ಅವನಿಗೆ EMI ಕಟ್ಲಿಕ್ಕೆ ಆಗದೇ ಇರ್ಬೋದು, ಅಥವಾ ಅವನಿಗೆ ಪುನಃ ಹೊಸ ಐಡಿಯಾಗಳು ಹೊಳೆಯದೇ ಇರ್ಬೋದು. ಅಂತವನಿಗೆ ಈ ಪ್ರೋಗ್ರಾಮ್ ಇಂದ ಮೋಟಿವೇಶನ್ ಆಗಿ, ಈ ನಮ್ಮ ಪ್ರೆಸೆಂಟೇಶನ್ ಏನಿದೆ, ಮಕ್ಕಳಿಗೆ ಇದೆ, ಯುವಕರಿಗಿದೆ, ದೊಡ್ಡ ಸೀನಿಯರ್ಸಿಗಿದೆ, ನಾವು ಆ ಟ್ರೈನಿಂಗ್ ಅನ್ನ ಅವ್ರಿಗೆ ನಾವು ಆ ಟ್ರೈನಿಂಗ್ ಕೊಟ್ಟಾಗ ಅವರಿಗೆ ಒಂದು ರೇ ಆಫ್ ಹೋಪ್ ಸಿಕ್ಕಿ, ಅವರು ನಾಳೆ ಪರ್ಸನಲ್ ಆಗಿ ನಮ್ಮ ಸದಸ್ಯರ ಹತ್ರ, ನಮ್ಮ ಅಧ್ಯಕ್ಷರ ಹತ್ರ ಮಾತಾಡಿದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ,
ಒಂದು ದೊಡ್ಡ ಇಂಪ್ಯಾಕ್ಟ್ ಅನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಟ್ರೈನರ್ಗಳಿಗೆ ಗೊತ್ತಿದೆ, ಪ್ರಭಾಕರ್ ಶೆಟ್ರಿಗೆ ಗೊತ್ತಿದೆ, ಅಥವಾ ಇನ್ಯಾವುದೋ ಇಲ್ಲಿರುವಂತ ರಾಘವೇಂದ್ರ ಹೊಳ್ಳರಿಗೆ ಗೊತ್ತಿದೆ, ಸುಭಾಷ್ ಜಿಗೆ ಗೊತ್ತಿದೆ. ಎಷ್ಟೋ ಜನ ಅವರಿಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳ್ತಾರೆ, ಸ್ಟೂಡೆಂಟ್ಸ್ ಅವರು, ಸರ್ ಐ ಆಮ್ ಇನ್ ಟೆನ್ಷನ್, ಐ ವಾಂಟ್ ಟು ಗೋ ಫಾರ್ ಸುಸೈಡ್, ನಾನು ಹಾಗೆ ಮಾಡಬೇಕು, ನಾನು ಹೀಗೆ ಮಾಡಬೇಕು ಅಂತ ವಿಷಯಗಳೆಲ್ಲ ಬರ್ತದೆ. ಎಷ್ಟೋ ಟ್ರೈನರ್ಗಳಿಗೆ ಫೋನ್ ಬರ್ತದೆ. ರಾಜೇಂದ್ರ ಭಟ್ರ ಹತ್ರ ಕೇಳಿ, 1000 ಉದಾಹರಣೆ ಇದೆ ಅವರಿಗೆ. ಸತೀಶ್ ಭಟ್ರ ಹತ್ರ ಕೇಳಿ, ತುಂಬಾ. ಸೊ ಅಂತವರನ್ನ ನಾವು ಕಂಟ್ರೋಲ್ ಮಾಡಬೇಕು, ಅಂತವರನ್ನ ರೀಬಿಲ್ಡ್ ಮಾಡಬೇಕು ಅಂತ ಹೇಳ್ಕೊಂಡು ಇರುವಂತದ್ದು. ಸೊ ಹಾಗಾಗಿ ಈ ಪ್ರೋಗ್ರಾಮ್ ಅನ್ನ ಮಾಡಿ ಅಂತ ನಾನು ಎಲ್ಲ ಅಧ್ಯಕ್ಷರುಗಳ ಹತ್ರ, ಎಲ್ಲ JC ಮಿತ್ರರ ಹತ್ರ ಕೇಳ್ಕೊಳ್ಳುವಂಥದ್ದು. ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡ್ಬೋದು. ನಮ್ ಖರ್ಚೇನಿದೆಪ್ಪ, ಏನೂ ಇಲ್ಲ. ಒಂದು ಝೂಮ್ ಮೀಟಿಂಗ್ ಅನ್ನ ಹೋಸ್ಟ್ ಮಾಡುವ, ಮನೆಯಲ್ಲೇ ಕೂತ್ಕೊಂಡು ಈ ಮೀಟಿಂಗ್ ಅನ್ನ ಮಾಡ್ಲಿಕ್ಕಿರುವಂಥದ್ದು. ಬಟ್ ರಿಪೋರ್ಟ್ ಅನ್ನ ಚೆನ್ನಾಗಿ ಮಾಡುವ, JCI ಪೈನೀರ್ ಅಂತ ಹೇಳುವಂತ ಬ್ಯಾನರ್ ಹಾಕೊಳ್ಳೋದು. ಅಶೋಕ್ ಅವರು ಅಥವಾ ಲೋಕೇಶ್ ಅವರು, ಪಶ್ವರ್ ಶರ್ಮಾ ಅವರು ನಿಮ್ಗೆ ಗೈಡ್ ಮಾಡ್ತಾರೆ, ನಿಮ್ಮ ZDPಗಳು ಗೈಡ್ ಮಾಡ್ತಾರೆ. ನಾವೊಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳುವಂಥದ್ದು. ಇದು ಎರಡನೇ ವಿಷಯ. ನೆಕ್ಸ್ಟ್ ವಿಷಯ ಏನಪ್ಪಾ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮಲ್ಲೇ ಒಂದು ಧನಾತ್ಮಕ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ ಇದೆ. ಇಂತಹ ಕಾರ್ಯಕ್ರಮಗಳನ್ನ ಮಾಡಿದಾಗ, ಅಂತ ಕಾರ್ಯಕ್ರಮದಲ್ಲಿ ಕೂತಾಗ ಫಸ್ಟ್ ಇಫೆಕ್ಟ್ ಆಗುವಂಥದ್ದು ನಮಗೇನೆ. ಕಾಲೇಜಲ್ಲಿ ಇರುವಾಗ ನಾನು ಎಷ್ಟೋ ಸಲ ಫೇಲ್ ಆಗಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನನಗೆ ಓದ್ಲಿಕ್ಕೆ ಹೇಗೆ ಅಂತ ಏನು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ಅದು ಯಾಕೆ ಬೇಕು, ಅದರ ಪರ್ಪಸ್ಸೇ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಯಾವಾಗ ನಾನು ಕಾಲೇಜಲ್ಲಿ ಲೆಕ್ಚರ್ ಆದೆ, ಆಗ ನನಗೆ ಓದ್ಲಿಕ್ಕೆ, ಯಾಕೆ ಓದುವ ಇಂಪಾರ್ಟೆನ್ಸ್ ಗೊತ್ತಾದ್ದು. ಅಂದ್ರೆ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಗೊತ್ತಾದ್ದು. ಸೊ ಹಾಗಾಗಿ ನಾನು ಹೇಳುವಂಥದ್ದು, ವಿಷಯಗಳು ಏನಪ್ಪಾ ಅಂತ ಹೇಳಿದ್ರೆ, ಬೇರೆಯವರಿಗೆ ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಹೋಗಿ ಆ ಇಂಪ್ಯಾಕ್ಟ್ ನಲ್ಲಿ ಹೈಯೆಸ್ಟ್ ಲಾಭ ಆಗುವಂಥದ್ದು ನಮಗೆ, ನಮ್ಮಲ್ಲಿ ಇಂಪ್ಯಾಕ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಈ ಕಾರ್ಯಕ್ರಮವನ್ನ ಮಾಡಿ ಅಂತ. ಹಾಗಾದ್ರೆ ಯಾರಿಗೆಲ್ಲ ಈ ಕಾರ್ಯಕ್ರಮವನ್ನ ಮಾಡ್ಬೋದು? ಓಲ್ಡ್ ಏಜ್ ಸೀನಿಯರ್ಸ್ಗಳಿಗೆ ಮಾಡ್ಬೋದು. ಅವರಿಗೆ ಹೆದರಿಕೆ ಇದೆ, ಈಗ ನಾನು ವ್ಯಾಕ್ಸಿನೇಷನ್ ತಗೊಂಡ್ರು ಕೂಡ ನನಗೆ ಕರೋನಾ ಬಂದ್ರೆ ಏನ್ ಮಾಡೋದು, ದಿವಸಗಳು ಪೇಪರ್ನಲ್ಲಿ ಶ್ರದ್ಧಾಂಜಲಿ, ನಿಧನ, ಇಂಥವ್ರು ಕರೋನಾದಿಂದ ಸತ್ರು, ಅಂಥವ್ರು ಹೋದ್ರು ಅಂತ ಹೇಳಿ ಎಲ್ಲ ಬರ್ತದೆ. ಸೊ ಹಾಗಾಗಿ ಒಳಗಿಂದೊಳಗೆ ಅವರಿಗೆ ಹೇಳಿಕೊಳ್ಳಿಕ್ಕೆ ಆಗದಿರುವಂತಹ ಹೆದರಿಕೆಗಳು ಇವತ್ತು 60+ ಅಥವಾ 50+ ಏಜಿನ ವ್ಯಕ್ತಿಗಳಿಗೆ ಬಂದಿದೆ. ಈಗ ಮೊನ್ನೆಯಿಂದ ಮಕ್ಕಳಿಗೂ ಕರೋನಾ ಬಾಧಿಸ್ತದೆ ಅಂತೇಳಿ ಎಲ್ಲ ಬಂದ ಕಾರಣ ಕೆಲವು ಅಮ್ಮಂದ್ರಿಗೆ ಕೂಡ ಹೆದರಿಕೆ ಸ್ಟಾರ್ಟ್ ಆಗಿದೆ. ನನಗೆಲ್ಲ ನನ್ನ ಮಗುವಿಗೆ ಬಂದ್ರೆ ಏನ್ ಮಾಡುದು, ಒಬ್ಬನೇ ಮಗ ಇರುವುದು, ನನಗೆ ಮದುವೆ ಆಗಿ 25 ವರ್ಷ ಆಯ್ತು, ಇನ್ನು ನನಗೆ ಸಾಧ್ಯ ಇಲ್ಲ, ನನ್ನ ಒಬ್ಬ ಮಗನು ಹೋದ್ರೆ ಏನ್ ಮಾಡುದು ಕರೋನಾದಿಂದಾಗಿ, ಅಂತಹ ಟೆನ್ಷನ್ ಅವ್ರಿಗೆ ಸ್ಟಾರ್ಟ್ ಆಗಿದೆ. ಈ ಕಡೆಯಲ್ಲಿ ಯಂಗ್ಸ್ಟರ್ಸ್ಗೆ ಏನ್ ಪ್ರಾಬ್ಲಮ್, ನಾನು ಆಗ ಹೇಳಿದಾಗೆ ನನ್ನ ಪ್ರೊಫೆಷನ್ ಕೊಲ್ಯಾಪ್ಸ್ ಆಗಿದೆ, ಬ್ಯಾಂಕ್ನಿಂದ ಯಾವಾಗ ಫೋನ್ ಬರ್ತದೆ ಗೊತ್ತಿಲ್ಲ, ಸಾಲ ಕಟ್ಟಲಿಲ್ಲ. ಸೊ ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಕರೋನಾ ವ್ಯಾಕ್ಸಿನೇಷನ್ ತಗೊಂಡಿದ್ದೇನೆ, ಬಟ್ ಇದಕ್ಕೆ ವ್ಯಾಕ್ಸಿನೇಷನ್ ಉಂಟಾ, ದುಡ್ಡಿಗೆ ವ್ಯಾಕ್ಸಿನೇಷನ್ ಉಂಟಾ ಅಂತ. ಸೊ ಅಂತಹ ವ್ಯಕ್ತಿಗಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ, ಸ್ಕೂಲ್ ಸ್ಟೂಡೆಂಟ್ಸ್ಗೆ ಏನಾಗಿದೆಪ್ಪ ಅಂತ ಹೇಳಿದ್ರೆ, ಅವರಿಗೆ ಮನೆಯಲ್ಲೇ ಕೂತ್ಕೊಂಡು ಬೋರ್ ಆಗಿದೆ, ಫ್ರೆಂಡ್ಸ್ಗಳ ಹತ್ರ ಮಾತಾಡ್ಲಿಕ್ಕಿಲ್ಲ, ಮತ್ತೊಂದಿಲ್ಲ, ಆನ್ಲೈನ್ ಕ್ಲಾಸ್ಗಳು. ಈ ಕ್ಲಾಸ್ನಿಂದಾಗಿ ಅವರಿಗೆ ಒಂಥರ ಡಲ್. ಮತ್ತೆ ಆ ಸಂಜೆಯ ಪ್ರೋಗ್ರಾಮ್ಗಳು ಯಾವುದು, ಟಿವಿಯಲ್ಲಿ ಹೊಸ ಹೊಸ ಪಿಕ್ಚರ್ಗಳು, ಕ್ರೌರ್ಯ, ದ್ವೇಷ, ರೋಷ, ಮತ್ತೊಂದು ಧಾರಾವಾಹಿಗಳು, ಇಂಥದನ್ನೆಲ್ಲ ನೋಡಿ 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 ಒಂದು ಮಾನಸಿಕವಾಗಿ ಖಿನ್ನತೆ ಇವತ್ತು ಮಕ್ಕಳಿಗೂ ಕೂಡ ಸ್ಟಾರ್ಟ್ ಆಗಿದೆ. ಸಣ್ಣ ಮಕ್ಕಳಿಗೆ ಕೂಡ ಮೊಬೈಲ್ ಮತ್ತೊಂದು ಇನ್ನೊಂದು ಸಿಕ್ಕಾಪಟ್ಟೆ ಆಗ್ಬಿಟ್ಟು ಅವರಿಗೂ ಕೂಡ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಒಂದರ್ಥದಲ್ಲಿ ಎಲ್ಲರಿಗೂ ಕೂಡ ಈ ಪ್ರೋಗ್ರಾಮ್ ಅನ್ನ ನೀವು ಡಿಸೈನ್ ಮಾಡಿ, ಅಂದ್ರೆ ಎಲ್ಲ ರೆಡಿ ಇದೆ, ಮಾಡಬೇಕಾದಷ್ಟೇ ಕೇವಲ ಟಾರ್ಗೆಟ್ ಆಡಿಯನ್ಸ್ ಅನ್ನ ಕೂರಿಸ್ಕೊಂಡು ಅವರನ್ನ ಇನ್ವೈಟ್ ಮಾಡಿಕೊಂಡು 5 ಜನ ಆದ್ರೂ ಸರಿ, 10 ಜನ ಆದ್ರೂ ಸರಿ, 4 ಜನ ಆದ್ರೂ ಸರಿ, 30 ಜನ ಆದ್ರೂ ಸರಿ, 1 ಗಂಟೆ ಪ್ರೋಗ್ರಾಮ್, ನಿಮಗೇನು ಖರ್ಚಿಲ್ಲ, ಮನೆಯಲ್ಲೇ ಕೂತ್ಕೊಂಡು ನಾವು ಈ ಪ್ರೋಗ್ರಾಮ್ ಅನ್ನ ಮಾಡುವಂಥದ್ದು. ಬೇರೆ ಬೇರೆ ಅಸೋಸಿಯೇಷನ್ಗಳೊಟ್ಟಿಗೆ ಟೈ ಅಪ್ ಮಾಡ್ಕೊಳ್ಳಿ ಅಷ್ಟೇ. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಅದನ್ನ ನಾನು ಹೇಳುವಂಥದ್ದು. ಸೊ ಹಾಗಾಗಿ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ಬೋದಾ ಶರ್ಮಾ? ಮಾಡ್ಬೋದು. ಗೈಡ್ಲೈನ್ಸ್ ಅನ್ನ ಏನು ಪ್ರೋಗ್ರಾಮ್ ಅಂತ ಹೇಳ್ಕೊಂಡು ಕ್ವಿಕ್ ಆಗಿ ಹೋಗುವ. ಇನ್ ಹೆಚ್ಚೇನಾದ್ರೂ ಬೇಕಾದ್ರೆ ನೀವು ನನಗೆ ಫೋನ್ ಮಾಡಿ, ಏನು ತೊಂದರೆ ಇಲ್ಲ. ನಾನ್ ಮಾಡ್ಬೋದಾ? ನೀವು ಮಾಡ್ಬೋದು ಸರ್, ನೀವು ಮಾಡ್ಬೋದು. ಹಾಗಾಗಿ ನಾನು ಮಾಡ್ತೇನೆ, ಆದ್ರೆ ಫಾಸ್ಟ್ ಆಗಿ ಹೋಗ್ತೇನೆ. ಸ್ಕ್ರೀನ್ ಶೇರಿಂಗ್ ಫಾಸ್ಟ್ ಆಗಿ ಆ ಪ್ರೋಗ್ರಾಮ್ ಇದೆ, ಎಲ್ಲರಿಗೂ ಗೊತ್ತಿದೆ. ನಿಮಗೆ ಮತ್ತೇನಾದ್ರೂ ಡೌಟ್ ಇದ್ರೆ ನೀವು ನಮಗೆ ಯಾರಿಗಾದ್ರೂ ಕೇಳಿದ್ರು ಆಯ್ತು. ಇದರಲ್ಲಿ ಏನು ಡೌಟ್ಗಳು ಬರ್ಲಿಕ್ಕೆ ಏನಿಲ್ಲ. ನೋಡಿ, ಫಸ್ಟ್ ಇರೋದು ಗೋಲ್ ಏನಪ್ಪಾ, ಗೋಲ್ ನಂಬರ್ 3 ಮೆಂಟಲ್ ಹೆಲ್ತ್ ಅವೇರ್ನೆಸ್. ಇದು ನಮ್ಮ ಫೋಕಸ್ ಏರಿಯಾ ಈ ಸಲ. ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಂತ ಏನ್ ಪ್ರಾಜೆಕ್ಟ್ಸ್ಗಳು ಮಾಡ್ಬೋದು, ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಇಮೋಷನಲ್ ರಿಜುವೇಷನೇಷನ್ ಕ್ಯಾಪ್ಸೂಲ್, ನಮ್ಮ ಟ್ರೈನಿಂಗ್ ಅನ್ನ ಮಾಡ್ಬೋದು, ಎಲ್ಲರಿಗೂ ಕೂಡ ನಮ್ಮ ಟ್ರೈನಿಂಗ್ ಅನ್ನ ಮಾಡ್ಬೋದು. ಮತ್ತೆ ಎರಡನೇದು ಟ್ರೈನಿಂಗ್ ಪ್ರೋಗ್ರಾಮ್, ಈ ರೈಸ್ ನ ಟ್ರೈನಿಂಗ್ ಪ್ರೋಗ್ರಾಮ್, ಸ್ಕೂಲ್ ಚಿಲ್ಡ್ರನ್ಗಳಿಗೆ ಟ್ರೈನಿಂಗ್ ರೈಸ್, ನಮ್ದು
ಇನ್ನೊಂದು ಟ್ರೈನಿಂಗ್ ಉಂಟಲ್ಲ, ಚಾಲೆಂಜ್ ದ ಚಾಲೆಂಜಸ್ ಅಂತೇಳಿ ಮಕ್ಕಳಿಗೆ ಆ ಒಂದು ಮೆಂಟಲ್ ಹೆಲ್ತಿಗೋಸ್ಕರ ಅದನ್ನು ಮಾಡ್ಬೋದು. ಆ್ಯನ್ಯುವಲ್ ಡಯಾಬಿಟಿಸ್ ಚೆಕಪ್ ಕ್ಯಾಂಪನ್ನು ಮಾಡ್ಬೋದು. ಸ್ಪೋರ್ಟ್ಸ್ ಟೂರ್ನಮೆಂಟ್ ಈಗಾಗಲೇ ಇಂಪ್ಯಾಕ್ಟ್ನವರು ಸ್ಟಾರ್ಟ್ ಮಾಡಿದ್ದಾರೆ, ಇಂಡೋರ್ ಈವನ್ ಗೇಮ್ಸ್ಗಳನ್ನು ಕಂಡಕ್ಟ್ ಮಾಡಿ ಮಕ್ಕಳಿಗೆ. ಇದೇ ಝೂಮ್ ಪ್ಲಾಟ್ಫಾರ್ಮ್ನಲ್ಲೋ ಗೂಗಲ್ ಮೀಟ್ನಲ್ಲೋ ಗೇಮ್ಸ್ಗಳನ್ನ ಅವ್ರ ಮನೆಯಲ್ಲೇ ಆ ಐಟಮನ್ನು ತರಬೇಕು, ಈ ಐಟಮನ್ನು ತರಬೇಕು ತೋರಿಸಿ ಅಂತ ಮೊನ್ನೆ JCA ಪುತ್ತೂರ್ನವ್ರು ಮಾಡಿದ್ರು, ಭಾಳ ಚೆಂದ ಆಯಿತು. ಸೊ ಇಂಥ ಪ್ರೋಗ್ರಾಮನ್ನು ಮಾಡ್ಬೋದು. ಸೊ ಅದನ್ನು ರಿಪೋರ್ಟ್ ಮಾಡಿ ನೀವು. ಇದು ಗೋಲ್ ನಂಬರ್ 3. ಇದಲ್ಲದೆ ನೀವು ಕ್ರಿಯೇಟಿವ್ ಆಗಿ ಏನನ್ನು ಮಾಡಿ, ಮೆಂಟಲ್ ಹೆಲ್ತ್ ಅವೇರ್ನೆಸ್ಗೆ ಅಷ್ಟೇ. ಮೆಂಟಲ್ ಹೆಲ್ತ್ ಅವೇರ್ನೆಸ್ ಅಲ್ಲಿ ಇದು ಬರ್ತದೆ, ಜನರಿಗೆ ಮೋಟಿವೇಶನ್ ಕೊಡುವಂಥದ್ದು, ಕರೋನಾ ವ್ಯಾಕ್ಸಿನೇಷನ್ ಅದು ಇದು ಅಂಥದ್ದು ಕಾರ್ಯಕ್ರಮಗಳನ್ನು ಮಾಡಿ. ಯಾಕೆ ವ್ಯಾಕ್ಸಿನೇಷನ್ ಬೇಕು, ಕರೋನಾದಲ್ಲಿ ಇಮ್ಯುನಿಟಿ ಬೂಸ್ಟಪ್ ಹೇಗೆ ಮಾಡ್ಬೋದು, ಒಳ್ಳೊಳ್ಳೆಯ ಫುಡ್ಡನ್ನು ಹೇಗೆ ತಯಾರು ಮಾಡಿ ಒಳ್ಳೆಯ ಫುಡ್ಡನ್ನು ತಗೊಳ್ಳೋದರಿಂದಾಗಿ ಇಮ್ಯುನಿಟಿಯನ್ನು ಹೇಗೆ ಜಾಸ್ತಿ ಮಾಡ್ಬೋದು, ಇಂತಹ ಪ್ರೋಗ್ರಾಮನ್ನು ಮಾಡ್ಬೋದು. ಯಾವುದಾದ್ರೂ ನಿಮ್ಮ ಊರಿನಲ್ಲಿರುವಂತಹ ಆಯುರ್ವೇದ ವ್ಯಕ್ತಿಗಳನ್ನು ಕರೆದ, ಅಥವಾ ಒಳ್ಳೆಯ ಕೆಲವು ಲೇಡೀಸ್ ಇರ್ತಾರೆ ಒಳ್ಳೆಯ ಇಮ್ಯುನಿಟಿ ಬೂಸ್ಟಪ್ ಫುಡ್ಡನ್ನು ರೆಡಿ ಮಾಡುವ ಅಂಥದ್ದನ್ನು ಮಾಡ್ಬೋದು. ಆ ಫುಡ್ಡನ್ನು ಹೇಗೆ ತಯಾರು ಮಾಡೋದು ಅಂತ ಹೇಳ್ಕೊಂಡು, ಸೊ ಇಮ್ಯುನಿಟಿ ಬೂಸ್ಟರ್ ಇದನ್ನು ಮಾಡ್ಬೋದು ನೀವು. ಈವನ್ JCA ಮೆಂಬರ್ಸ್ಗೆ ಮಾಡ್ಬೋದು. ಇವತ್ತು ನಾವು ಇಂಥ ಫುಡ್ಡನ್ನು ರೆಡಿ ಮಾಡೋದು, ಯಾರೋ ಒಬ್ರು JCNET ಮೆಂಬರು ಗೈಡ್ ಮಾಡ್ತಾರೆ, ಬಾಕಿದವರು ಆ ಫುಡ್ ಇಮ್ಯುನಿಟಿಗೋಸ್ಕರ ಒಳ್ಳೇದು ಅಂತ, ಕಷಾಯ ಹುಡಿ ಹೇಗೆ ತಯಾರು ಮಾಡೋದು ಇಂಥದನ್ನೆಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಟೋಟಲಿ ಮೆಂಟಲ್ ಹೆಲ್ತ್ ಅವೇರ್ನೆಸ್ಗೆ, ಫಿಸಿಕಲ್ ಹೆಲ್ತ್ ಒಳ್ಳೇದಾದಾಗ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ತದೆ. ಸೊ ಅವರನ್ನು ಎಂಗೇಜ್ ಮಾಡುವಂಥದ್ದು, ಆದಷ್ಟು ನೆಗೆಟಿವ್ ವಿಷಯಗಳನ್ನು ಅವಾಯ್ಡ್ ಮಾಡೋದು ಹೇಗೆ ಅಂಥದ್ರ ಬಗ್ಗೆನೂ ಪ್ರೋಗ್ರಾಮ್ ಮಾಡ್ಬೋದು. ಯೋಗಾಸನ ಪ್ರಾಣಾಯಾಮದ ಕ್ಲಾಸ್ಗಳನ್ನು ಆನ್ಲೈನ್ನಲ್ಲಿ ಮಾಡ್ಬೋದು. ನೆಕ್ಸ್ಟ್ ವರ್ಕ್ ಫೋರ್ಸ್ ಎಂಪವರ್ಮೆಂಟ್. ಗೋಲ್ ನಂಬರ್ 1 ನೋ ಪವರ್ಟಿ ಇರಾಡಿಕೇಶನ್ಗೆ. ಗೋಲ್ ನಂಬರ್ 4 ಕ್ವಾಲಿಟಿ ಎಜುಕೇಷನ್. ಗೋಲ್ ನಂಬರ್ 8 ಡೀಸೆಂಟ್ ವರ್ಕ್ ಆ್ಯಂಡ್ ಇಕನಾಮಿಕ್ ಗ್ರೋತ್. ಈ 3 ಗೋಲ್ಗಳು ವರ್ಕ್ ಫೋರ್ಸ್ ಎಂಪವರ್ಮೆಂಟ್ಗೆ. ಸ್ಟಾರ್ಟ್ಅಪ್ಸ್ ಅನ್ನ ಹೇಗೆ ಮಾಡುವಂಥದ್ದು, ಯಾರಾದ್ರೂ ಹೊಸ ಒಂದು ಕಂಪನಿ ಮಾಡ್ತಿದ್ರೆ ಆತ್ಮನಿರ್ಭರ ಭಾರತ ಮತ್ತೆ ಬೇರೆ ಬೇರೆ ಗೌರ್ಮೆಂಟ್ನ ಸ್ಕೀಮ್ಗಳಿದೆ, ಅದರ ಮೂಲಕ ಹೇಗೆ ಮಾಡಬಹುದು ಅಂತ DIC ಅವರು, ಡಿಸ್ಟ್ರಿಕ್ಟ್ ಅಧಿಕಾರಿ, ಇಂಡಸ್ಟ್ರೀಸ್ನ ಅಧಿಕಾರಿ ಬರ್ತಾರೆ, ಅವ್ರ ಹತ್ರ ನೀವು ಕೇಳ್ಕೊಳ್ಬೋದು ಇದನ್ನ ಮಾಡ್ಲಿಕ್ಕೆ. ಬ್ಯಾಂಕ್ ಮ್ಯಾನೇಜರ್ಸ್ಗಳ ಹತ್ರ ಕೇಳ್ಬೋದು ಸ್ಟಾರ್ಟ್ಅಪ್ ಅನ್ನು ಹೇಗೆ ಮಾಡೋದು ಅಂತ. ಅಥವಾ ತುಂಬಾ ಜನ, ಇವನ್ ಸುಭಾಷ್ ಬಾಯಿಗೆ ಕೂಡ ಬಹಳಷ್ಟು ಸ್ಟಾರ್ಟ್ಅಪ್ಗಳ ಬಗ್ಗೆ ನಾಲೆಜ್, ಅದು ಎಷ್ಟೋ ಜನರಿಗೆ ಎಷ್ಟೋ ಜನ ಟ್ರೈನರ್ಸ್ ಈ ಸ್ಟಾರ್ಟ್ಅಪ್ನ ಬಗ್ಗೆ ಹೇಳುವವರೇ ಇದ್ದಾರೆ. ನಮ್ಮ ಜಾನ್ ಡಿಸಿಲ್ಲೋ ಅವರ ಹತ್ರ ಕರಿಬಹುದು, ಅವರಿಗೆ ಕೂಡ ಇಂಡಸ್ಟ್ರಿಗಳ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ. ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ನ ಪ್ರೆಸಿಡೆಂಟ್, ಮಂಗಳೂರಿನಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಇದ್ದಾರೆ, ಅಥವಾ AIDಯಲ್ಲಿ ಅವರ ಹತ್ರ ಕರಿಬಹುದು. ಉಡುಪಿಯಲ್ಲಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಇದ್ದಾರೆ, ಅವರನ್ನು ಟೈ ಅಪ್ ಮಾಡಿಕೊಂಡು ಸ್ಟಾರ್ಟ್ಅಪ್ನ ಪ್ರೋಗ್ರಾಮ್ಸ್ಗಳನ್ನು ಮಾಡ್ಬೋದು. ಕ್ಯಾಂಪೇನ್ ಟು ಕ್ರಿಯೇಟ್ ಅವೇರ್ನೆಸ್ ಆಫ್ ಲೋಕಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ನಾನು ಆವತ್ತೇ ಹೇಳ್ತಾ ಇದ್ದೆ, ಹಾಳೆ ತಟ್ಟೆ ಇರ್ಬೋದು, ಅಥವಾ ಜೇನು ಇರ್ಬೋದು, ಲೋಕಲ್ ಪ್ರಾಡಕ್ಟ್ಸ್ಗಳು, ಮಡಿಕೆ ಇರ್ಬೋದು, ಇಂಥದ್ದನ್ನು ಇದರ ಬಗ್ಗೆ ಇದನ್ನು ಲೋಕಲ್ ಫಾರ್ ವೋಕಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದನ್ನು ಹೇಗೆ ತಗೊಂಡು ಹೋಗ್ಬೋದು, ನಮ್ಮ ಊರಿನ ಪಾರಂಪರಿಕ ಐಟಮ್ಗಳು ಅಥವಾ ಕೃಷಿ ಐಟಮ್ಗಳು, ಇದನ್ನ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ನಾವು ಹೇಗೆ ಇನ್ನೊಂದು ಝೋನಿಗೆ ಟಚ್ ಮಾಡ್ಬೋದು. ಇಡೀ ಇಂಡಿಯಾಗೆ ನಮ್ಮಲ್ಲಿ 25 ಝೋನ್ ಇದೆ, ನಮ್ಮದೇ ಪ್ರಾಡಕ್ಟ್ಸ್ಗಳನ್ನು ಡಿಸ್ಪ್ಲೇ ಮಾಡಿಕೊಂಡು 25 ಝೋನ್ ಡೈರೆಕ್ಟರ್ ಪ್ರೋಗ್ರಾಮ್ಗಳನ್ನು ಸೇರಿಸ್ಕೊಂಡು, ಅಥವಾ ಎಲ್ಲ ಲಾಮಿನ ಪ್ರೋಗ್ರಾಮ್ ಅಲ್ಲ, ಬಿಸ್ನೆಸ್ ಡೈರೆಕ್ಟರನ್ನು ಸೇರಿಸ್ಕೊಂಡು ಇದನ್ನು ಹೇಗೆ ನಿಮ್ಮೂರಿನಲ್ಲಿ ಮಾರ್ಕೆಟ್ ಮಾಡ್ಬೋದು. ನಮ್ಮ ಹತ್ರ ಇಂಥ ಐಟಮ್ಸ್ ಇದೆ, ನಮ್ಮ JCA ಮೆಂಬರ್ ಹತ್ರ, ಇಟ್ ಈಸ್ ಲೋಕಲ್, ಒಳ್ಳೆಯ ಮಡಿಕೆ, ಪಾರಂಪರಿಕವಾದಂತಹ ಕಲಾತ್ಮಕವಾದದ್ದು, ಇದನ್ನು ಅಲ್ಲಿಗೆ ಹೇಗೆ ಕೊಂಡೋಗ್ಬೋದು. ಸೊ ದ್ಯಾಟ್ ಒಂದಷ್ಟು ಮಾರ್ಕೆಟಿಂಗ್ ಐಡಿಯಾಗಳಾಗ್ತದೆ. JCA ಮೆಂಬರ್ ಯಾರೋ ಅಸ್ಸಾಂನಲ್ಲಿದ್ದಾನೆ, ಯಾರೋ ಪಂಜಾಬಲ್ಲಿದ್ದಾನೆ, ಅವನಿಗೆ ಈ ಐಟಮ್ಗಳು ಖುಷಿಯಾಗಿ ಅವನು ಪರ್ಚೇಸ್ ಮಾಡ್ಬೋದು. ಕಾಟೇಜ್ ಇಂಡಸ್ಟ್ರಿ ಸ್ಕಿಲ್ ಡೆವಲಪ್ಮೆಂಟ್, ನಾನು ಈಗ ಹೇಳಿದಾಗೆ ಅದನ್ನು ಹೇಗೆ ಮಾಡ್ಬೋದು ಅಂತ. ಇವತ್ತು ಕಾಟೇಜ್ ಇಂಡಸ್ಟ್ರಿಗಳು ತುಂಬ ಟೈನಿ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ, ಕಾಟೇಜ್ ಇಂಡಸ್ಟ್ರೀಸ್ ಅಂತ. ಜಾಸ್ತಿ ಮೆಷಿನರಿ ಬೇಕಾಗದೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗದೆ ಐಟಮ್ಸ್ಗಳನ್ನು ತಯಾರು ಮಾಡುವಂಥದ್ದು. ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಹೇಗೆ ಮಾಡ್ಬೋದು ಅಂತ. ಪೇಪರ್ ಬ್ಯಾಗ್ಸ್ ನೋಡಿ ಅಲ್ಲೇ ಕೊಟ್ಟಿದ್ದಾರೆ, ಹ್ಯಾಂಡಿಕ್ರಾಫ್ಟ್ ಐಟಮ್ಸು ಇಂಥದಕ್ಕೆಲ್ಲ. ಸೊ ಇದಕ್ಕೆ ಒಂದಷ್ಟು ಟ್ರೈನಿಂಗ್ಸ್ಗಳನ್ನು ಕೊಡ್ಬೋದು. ನಮ್ಮಲ್ಲೇ ತುಂಬ ಜನ ಇದ್ದಾರೆ. ನಮ್ಮ ಬೆಳ್ತಂಗಡಿ JCA ಪಾಸ್ಟ್ ಪ್ರೆಸಿಡೆಂಟು, 2 ವರ್ಷ ಹಿಂದಿನ ಪ್ರೆಸಿಡೆಂಟ್, ಅವರ ಹೆಸರು ಹೇಗೆ ಹೇಳಿ, ಅವರು ಈ ಮೆಮೆಂಟೋ ಅದು ಇದೆಲ್ಲ ಮಾಡ್ತಾರೆ ನೋಡಿ, ಪ್ರಶಾಂತ್ ಲಾಯ್ಲ್, ಅವರು ರೂಟ್ ಸೆಟ್ನ ಟ್ರೈನರ್ ಕೂಡ.
ಅಂಥವರು ಬಾಸುಮ ಕೊಡಗಿದ್ದಾರೆ ಅಂತ ತುಂಬ ಜನ ಟ್ರೈನರ್ಸ್ ಇದ್ದಾರೆ. ಸೊ ಸಣ್ಣ ಪುಟ್ಟ ಮತ್ತೆ ಪ್ರತಿ ಯಾವುದೇ ಸ್ಕೂಲ್ಗಳ ಡ್ರಾಯಿಂಗ್ ಟೀಚರ್ಸನ್ನು ಕರೆದು ಸಣ್ಣ ಸಣ್ಣ ಐಟಮ್ಗಳನ್ನು ಹೇಗೆ ತಯಾರು ಮಾಡ್ಬೋದು, ಬಹಳ ಖರ್ಚಿಲ್ಲದೆ ಬಹಳ ದೊಡ್ಡ ಸ್ಕಿಲ್ ಇಲ್ಲದಂಥ ಐಟಮ್ಸ್ಗಳನ್ನು ಹೇಗೆ ತಯಾರು ಮಾಡ್ಬೋದು ಅಂತ, ತಯಾರು ಮಾಡಿದ್ದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರು ಝೋನ್ ಡೈರೆಕ್ಟರ್ ಬಿಸ್ನೆಸ್ನ ಜವಾಬ್ದಾರಿ. ಅದು ಒಂದಷ್ಟು ಪ್ಲಾಟ್ಫಾರ್ಮನ್ನು ಅವಕಾಶಗಳನ್ನು ಕೊಡ್ಬೋದು. ಬೇರೆ ಝೋನ್ಗಳಿಗೆ ಟಚ್ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಸೊ ದಟ್ ಅವರ ಝೋನ್ನಲ್ಲಿರುವ ಪ್ರಾಡಕ್ಟನ್ನು ನಮ್ಮ ಝೋನಿಗೆ ತರುವ ನ್ಯಾಷನಲ್ ಡೈರೆಕ್ಟರ್ ಬಿಸ್ನೆಸ್ ಹತ್ರ ಮಾತಾಡಿಸಿ. ದೀದಾರ್ ಸಿಂಗ್ ಇದ್ದಾರೆ ನಮ್ಮ ಪಂಜಾಬ್ನವರು, ಅವ್ರ ಹತ್ರ ಮಾತಾಡಿಸ್ಕೊಂಡು ವಿ ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಗೋಲ್ ನಂಬರ್, ವಿಶ್ವಸಂಸ್ಥೆಯ ಗೋಲ್ ನಂಬರ್ 9 ಇಂಡಸ್ಟ್ರಿ ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಗೋಲ್ ನಂಬರ್ 11 ಮತ್ತು ಗೋಲ್ ನಂಬರ್ 12 ಕಾಂಪಿಟಿಷನ್ಸ್ ಫಾರ್ ಇನ್ನೋವೇಟಿವ್ ಬಿಸ್ನೆಸ್ ಐಡಿಯಾಸ್ ದಟ್ ಪ್ರೊವೈಡ್ ಸೊಲ್ಯೂಷನ್ ಟು ಪೊಲ್ಯೂಷನ್ ಎಂಪ್ಲಾಯ್ಮೆಂಟ್. ಬೇರೆ ಬೇರೆ ನೋಡಿ ಕಾಂಪಿಟಿಷನ್ ಅನ್ನ ಮಾಡುವಂಥದ್ದು ಹೊಸ ಬಿಸ್ನೆಸ್ ಐಡಿಯಾಸ್ಗಳಿಗೆ. ನಾನು ಪಶುಪತಿ ಶರ್ಮಾ ಜಾಗೃತಿ ಯಾತ್ರದಲ್ಲಿ ಗೂಗಲ್ನವರ ಒಂದು ಕಾಂಪಿಟಿಷನ್ ನಲ್ಲಿ ಫೈನಲ್ ರೌಂಡ್ ಅವರಿಗೆ ಬಂದಿದ್ದು ಬಿಸ್ನೆಸ್ ಐಡಿಯಾ. ನಾವು ಮಾಡಿದಷ್ಟೇ, ವೆರಿ ಸಿಂಪಲ್. ಅಮೆಝಾನ್ ಫ್ಲಿಪ್ಕಾರ್ಟ್ನ ಆಲೋಚನೆಯನ್ನ ಬಟ್ಟಿ ಇಳಿಸ್ಕೊಂಡು ನಮ್ಮ ಊರಿನ ಚಕ್ಕುಲಿ ಸೆಂಡಿಗೆಯನ್ನ ಇಡೀ ಬ್ಯಾಂಗ್ಳೂರಿಗೆ, ನಮ್ಮ ಫಸ್ಟ್ ಐಡಿಯಾ ಇದ್ದದ್ದು ಬ್ಯಾಂಗ್ಳೂರಿಗೆ ಹೇಗೆ ಕಳಿಸ್ಬೋದು ಅಂತ ಒಂದು ಆ್ಯಪ್ ಮಾಡಿಕೊಂಡು ಅಂತ. ಸೊ ಆ ಬಿಸ್ನೆಸ್ ಐಡಿಯಾ ತುಂಬ ಖುಷಿಯಾಗಿ ವಿ ವೆಂಟ್ ಟು ದ ಫೈನಲ್ ರೌಂಡ್. ಬಟ್ ನಮಗೆ ಅದನ್ನು ಸ್ಟಾರ್ಟ್ ಮಾಡ್ಲಿಕ್ಕಾಗಲಿ, ಯಾಕೆಂದರೆ ನಾವು ನಮ್ಮ ಬಿಸ್ನೆಸ್ಸಲ್ಲಿ ತುಂಬ ಬ್ಯುಸಿ ಇದ್ದ ಕಾರಣ. ಬಟ್ ನೋಡಿ, ಯಾರಾದರೂ ಆಲೋಚನೆ ಮಾಡ್ಕೊಳ್ಳಿ, ಇಲ್ಲಿಯ ಪ್ರಾಡಕ್ಟ್ಗಳು ಬೆಂಗಳೂರಿನಲ್ಲಿ ಸಿಗಬೇಕು, ಇಲ್ಲಿಯ ತಿಂಡಿ ತಿನಿಸುಗಳು, ಇಲ್ಲಿಯ ಉಪ್ಪಿನಕಾಯಿ, ಇಲ್ಲಿಯ ಐಟಮ್ಗಳು ಬೆಂಗಳೂರಿನಲ್ಲಿ ಒಂದು ಕ್ಲಿಕ್ ಮಾಡಿದ ಕೂಡಲೇ ಸಿಗಬೇಕು. ಈಗ ಸಿಗ್ತಾ ಇದೆ, ಮಂಗಳೂರು ಸ್ಟೋರ್ ಅಂತ ಬೆಂಗಳೂರಿನಲ್ಲಿ ಇದೆ. ಬಟ್ ಅಲ್ಲಿಗೆ ಹೋಗ್ಬೇಕಲ್ಲ, ಅದರ ಬದಲು ಇಲ್ಲಿಂದ ಡೈರೆಕ್ಟ್ ಆಗಿ ಈಗ ಎಷ್ಟೋ ಜನ ಲೋಕಲ್ ತುಪ್ಪ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದೆ, ಯಾರೋ ಒಬ್ರು ಚೀಸ್ ಅನ್ನ ತಯಾರು ಮಾಡಿ ಇಲ್ಲಿಂದ ಬೆಂಗಳೂರಿಗೆ ಕಳಿಸುವಂಥದ್ದು ಅಥವಾ ಇನ್ಯಾವುದೋ ಊರಿಗೆ. ಸೊ ಈ ತರದ ಐಡಿಯಾಗಳಿಗೆ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳು ಡೆವಲಪ್ ಆಯಿತು ಅಂತ ಆದರೆ ಯಾರೋ ಒಬ್ಬರಿಗೆ, ಒಂದಷ್ಟು ಜನರಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇನ್ ಕೊಲಾಬರೇಷನ್ ವಿತ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ನಮ್ಮದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇನ್ನು ರೋಟರಿ, ಲಯನ್ಸ್ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ, ಯುವಕ ಮಂಡಲಗಳಿದೆ. ಅಂಥವರ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ಮಾಡ್ಬೋದಂತ. ಹಾನರಿಂಗ್ ಫಾರ್ಮರ್ಸ್ ಅಂದ್ರೆ ಇವತ್ತು ತುಂಬಾ ಜನ ಕೃಷಿಯತ್ತ ಬರ್ತಾ ಇದ್ದಾರೆ. ಸೊ ಆ ಮೂಲಕ ಅವರಿಗೆ ಮೋಟಿವೇಶನ್ ಮಾಡುವಂಥದ್ದು. ಯಾರೋ ಒಬ್ರು ಟೆರೇಸ್ ಗಾರ್ಡನಿಂಗ್ ಮಾಡ್ತಾ ಇದ್ದಾರೆ, ಬರೀ 10 ಸೆಂಟ್ಸ್ ಅವರ ಮನೆಯ 5 ಸೆಂಟ್ಸ್ ಜಾಗ, ಮಂಗಳೂರಿನಲ್ಲಿ ಯಾರೋ ಒಬ್ರಂತೆ ಕಾಡನ್ನ ಮಾಡಿದ್ದಾರೆ. ಅಂತಹ ವ್ಯಕ್ತಿಗಳನ್ನ ಮೋಟಿವೇಟ್ ಮಾಡಿ ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಂಡು ನಮ್ಮ ಜನರಿಗೆ ಮೋಟಿವೇಶನ್ ಆಗುತ್ತೆ. ಸೊ ದಟ್ ನಾವು ಕೂಡ ಒಂದಷ್ಟು ವಿಷಯಗಳನ್ನ, ತರಕಾರಿ ಬೆಳೆಯೋದು ಮತ್ತೊಂದು, ನಮಗೆ ಮೋಟಿವೇಶನ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತವ್ರನ್ನ ಹಾನರ್ ಮಾಡಬಹುದು. ಸೊ ತುಂಬಾ ಸಿಂಪಲು. ಇದಷ್ಟು ಒಂದಷ್ಟು ಗೈಡ್ ಲೈನ್ಗಳಷ್ಟೇ. ನೀವು ಮಾತಾಡ್ಕೊಳ್ಳಿ, ನಿಮ್ಮ ಹತ್ರ 1000 ಐಡಿಯಾ ಇದೆ. ನಾವೆಲ್ಲ ಈಗ ಅಬವ್ 40, ಹಾಗಾಗಿ ನಾವು 2G ಸ್ಪೀಡಲ್ಲಿ ಇದ್ದೇವೆ, ನೀವೆಲ್ಲ 5G ಸ್ಪೀಡಲ್ಲಿ ಇದ್ದೀರಾ, ನಮ್ಮಿಂದ ಹೆಚ್ಚು ಸ್ಪೀಡ್ ನೀವಿರ್ತೀರಾ. ಸೊ ದಟ್ ನಿಮ್ಮ ಹತ್ರ ಐಡಿಯಾಗಳು ಬರ್ಲಿಕ್ಕೆ ಸಾಧ್ಯ ಇದೆ. ಆಕ್ಸಿಡೆಂಟಲ್ಲಿ ಐಡಿಯಾ ಹೊಳಿಲಿಕ್ಕೆ ಸಾಧ್ಯ ಇದೆ. ನನಗೆ ಎಷ್ಟೋ ಐಡಿಯಾಗಳು ಬರುವಂಥದ್ದು ಕಾರ್ನಲ್ಲಿ ಹೋಗುವಾಗ. ಅಶೋಕ್ ತೆಕ್ಕಟ್ಟೆ ಅವರು ಯಾವ ಟ್ರೈನಿಂಗ್ನಲ್ಲೂ ಕಾರ್ನಲ್ಲೇ ಕೂತಿರ್ತಾರೆ. ಬಹಳಷ್ಟು ಐಡಿಯಾಗಳು ಟ್ರಾವೆಲಿಂಗ್ನಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಆಲೋಚನೆ ಮಾಡ್ಕೊಳ್ಳಿ. ಓವರ್ ಆಲ್ ಆಗಿ ಅಷ್ಟೇ ಸ್ನೇಹಿತರೆ, ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ. ಮೊನ್ನೆ ನನ್ನ ಬೆಳಿಗ್ಗೆ ಹಾಲು ಕೊಟ್ಟು ಬರುವಾಗ ಒಬ್ಬ ಮಾರುತಿ ಓಮ್ನಿಯೋ ದುಡ್ಕೊಂಡು ಬರ್ತಾ ಇದ್ದ ಒಬ್ಬನೇ. ನನಗೆ ತುಂಬಾ ಬೇಜಾರಾಯ್ತು. ಸೊ ಹೊಸ ಗಾಡಿ, ನನ್ನದು ಗುಜರಿ ಗಾಡಿ. ನನ್ನ ಗಾಡಿಯನ್ನ ಎಷ್ಟೋ ಜನ ದೂಡಿ ತಳ್ಳಿ ಸೈಡಿಗೆ ಇಟ್ಟಿದ್ದಾರೆ. ನಾನು ಇಮ್ಮಿಡಿಯೇಟ್ ಸೈಡಿಗೆ ಹಾಕಿ ಅವನಿಗೆ ಅಷ್ಟೇ ಮಾಡಿದ್ದು. ಹತ್ರ ಹೋದೆ, ಅವನ ಗಾಡಿಯನ್ನು ದೂಡಿದೆ. ಅವನಿಗೆ ಅಟ್ಲೀಸ್ಟ್ ಅವನ ವಾಹನವನ್ನು ಫುಲ್ ಬೆವರಿದ್ದ, ಒಬ್ಬನೇ, ಯಾರು ಅವನಿಗೆ ಸಹಾಯಕ್ಕೆ ಬರಲಿಲ್ಲ. ಸೊ ನಾನು ಅವನ ವಾಹನವನ್ನು ಸ್ವಲ್ಪ ದೂಡ್ಕೊಂಡು ಒಂದು 50 ಮೀಟರ್ ದೂರ ಪುಷ್ ಮಾಡಿ ಸೈಡಿಗೆ ಹಾಕಿದ್ದಷ್ಟೇ. ಬಟ್ ಆ ದಿವಸ ಅವನಿಗೆ ನನ್ನ ಬಗ್ಗೆ ತುಂಬಾ ಖುಷಿಯಾಗಿರ್ಬೋದು, ಬಟ್ ನನಗೆ ನನ್ನೊಳಗೆ ತುಂಬಾ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಆ ದಿವಸ ಬೆಳಿಗ್ಗೆ ನಾನು ಮಾಡಿದ್ದು ಒಂದು ಒಳ್ಳೆ ಕೆಲಸ ಅಂತ ಅಷ್ಟೇ. ಅದಕ್ಕೇನು ಖರ್ಚಾಗಿದೆ? ನನಗೆ ಏನು ಖರ್ಚಾಗ್ಲಿಲ್ಲ. ಒಂದಷ್ಟು ಜನ ನೋಡಿರ್ಬೋದು, ಅಟ್ಲೀಸ್ಟ್ ನನ್ನಲ್ಲಿ ಪರಿಚಯ ಇದೆ, ಅವರೊಬ್ರು ದೂಡಿದ್ರು ಮಾರೆ, ಯಾರು ಅವನಿಗೆ ಗಾಡಿ ನೂಕೊಂಡು ಬತ್ತೇನೆ ಮಾರೆ ಅಂತ. ನಮ್ಗೇನು ನಾಚಿಕೆ ಇದೆ ಹೇಳಿ? ಸೊ ಅಂತ ಕೆಲಸಗಳನ್ನ ನಾವು ಮಾಡಿದಾಗ ಆ ವ್ಯಕ್ತಿಗೆ ಲಾಭ ಆಗುತ್ತೆ, ಅದರಿಂದ ಹೆಚ್ಚು ನಮ್ಮ ಮನಸ್ಸಿಗೆ ಲಾಭ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಡಯಾಬಿಟಿಸ್ ಬರುವಂಥದ್ದು, ಹೈಪರ್ ಟೆನ್ಷನ್ ಬರುವಂಥದ್ದು, BP ಬರುವಂಥದ್ದು ಕಡಿಮೆ ಆಗ್ಬೋದು. ಅದನ್ನ ಫೀಲ್ ಮಾಡಬೇಕು. ಆ ಖುಷಿಯನ್ನ, ಆ ಹೆಲ್ಪ್ ಮಾಡಿದ್ದನ್ನ ನಾವು ಫೀಲ್ ಮಾಡಿದ್ರೆ ಖಂಡಿತ ನಮ್ಮಲ್ಲಿ ಧನಾತ್ಮಕ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇದೆ. ಇದಿಷ್ಟು ವಿಷಯಗಳು. ಸೊ ಸಮಯ ಜಾಸ್ತಿ ಆಗ್ತಾ ಇದೆ, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಅಶೋಕ್, ವಿತ್ ಯುವರ್ ಪರ್ಮಿಷನ್, ಟೈಮ್ ಇದ್ರೆ. ಎಸ್ ಸರ್, ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು ಪ್ರೆಸಿಡೆಂಟ್ಸ್. ಏನು ಇಲ್ಲ ಅಂದ್ರೆ ಹೌದು. ಓಕೆ, ಥ್ಯಾಂಕ್ ಯು ಸರ್. JCA ರೈಸ್ನ ವಿನೂತನ ಪರಿಕಲ್ಪನೆಯ ಬಗ್ಗೆ ಬಹಳ ಸ್ಪಷ್ಟವಾದ ಮಾಹಿತಿಯನ್ನ
ಈ ತರಬೇತಿಗಳ ಬಗ್ಗೆ ಇರ್ಬೋದು, ಇದರ ಅಂಡರಲ್ಲಿ ಕೈಗೊಳ್ಳಬಹುದಾದ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಇರ್ಬೋದು, ಬಹಳ ಸವಿವರ ಮಾಹಿತಿಯನ್ನು ನೀಡಿದಿರಿ. ನಮ್ಮ ಎಲ್ಲ ಅಧ್ಯಕ್ಷರುಗಳಿಗೆ ಒಂದು ಸ್ಪಷ್ಟತೆ ಸಿಕ್ಕಿದೆ ಅಂದ್ಕೊಳ್ತೇವೆ. ಈ ಸ್ಪಷ್ಟತೆಯೊಂದಿಗೆ ಅವರು ಮುಂದಿನ ದಿನಗಳಲ್ಲಿ ಇದನ್ನು ಅನುಷ್ಠಾನಿಸುವಂತ ಮನಸ್ಸು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ನಮ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ನಡುವೆ ನಮ್ಮ ಕಾರ್ಯಕ್ರಮದ ಜೊತೆಗೆ ಪಾಸ್ ಝೋನ್ ಪ್ರೆಸಿಡೆಂಟ್ ಅರುಣ್ ರೋಹನ್ ವಾಸ್ ಸರ್ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೆ ಈಗಾಗಲೇ ಸರ್ ಹೇಳಿದ ಹಾಗೆ ನಮ್ಮ ನಿರೀಕ್ಷೆ ಏನಂದ್ರೆ JCRS ನ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. 3 ಏರಿಯಾದಲ್ಲಿ ಅದನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಫೆಬ್ರವರಿ 1ರ ನಂತರ ಮಾಡಿರುವಂತಹ ಯಾವುದೇ ಈ ಕಾರ್ಯಕ್ರಮ ಈಗಾಗಲೇ ನಾವು ಮಾಡಿದ್ರು ಕೂಡ ಅದನ್ನು ರಿಪೋರ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ಹೇಗೆ ರಿಪೋರ್ಟ್ ಮಾಡ್ಬೇಕು ಅನ್ನೋದನ್ನು ಮಾಹಿತಿ ನಿಮ್ಗೆ ನೀಡ್ತೇವೆ. ಅದನ್ನು ಈಗಲೂ ಕೂಡ ಈಗ ಹಿಂದೆ ಮಾಡಿದ್ರು ಕೂಡ ರಿಪೋರ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೆಪ್ಟೆಂಬರ್ 15ರವರೆಗೂ ಕೂಡ ನೀವು ಕಾರ್ಯಕ್ರಮ ಮಾಡಿರುವುದನ್ನ ನೀವು ರಿಪೋರ್ಟ್ ಮಾಡಬಹುದು. ಇಷ್ಟು ವಿಶಾಲವಾದ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮವನ್ನು ನೀವು ಮಾಡಿ ಇದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ ಸಾಧ್ಯ ಇದೆ. ಹಾಗೇನೆ JCI ಇಂಡಿಯಾ ವ್ಯಾಪ್ತಿಯಲ್ಲಿ ಬೆಸ್ಟ್ 40 ಲಾಮ್ಸ್ ಅನ್ನು ಗುರುತಿಸುವಂತ ಕೆಲಸವನ್ನ JCI ನಾಮ್ ಕೋಆರ್ಡಿನೇಟರ್ ಫಾರ್ JCRS ಅವರು ಹಮ್ಮಿಕೊಂಡಿದ್ದಾರೆ. 40 ಅತ್ಯುತ್ತಮ ಘಟಕ ಅಂದ್ರೆ ಪ್ರತಿ ಕಾರ್ಯಕ್ರಮಕ್ಕೆ ಒಂದೊಂದು ಪಾಯಿಂಟ್ ಸಿಸ್ಟಮ್ ಇದೆ. ಅದನ್ನು ಕೂಡ ಈಗ ನಿಮ್ಗೆ ಶೇರ್ ಮಾಡಿದೆ, ಗಮನಿಸಿಕೊಳ್ಳಿ ಅಂತ ಹೇಳ್ತೇನೆ. ಬೆಸ್ಟ್ 40 ಲಾಮ್ಸ್ ಅನ್ನು ಆಯ್ಕೆ ಮಾಡುವಂತ ಅವಕಾಶ ಇರುವುದರಿಂದ ನಮ್ಮ ವಲಯದಿಂದ ಹೆಚ್ಚಿನ ಘಟಕಗಳು ಆ 40 ಲಾಮ್ಸ್ ಒಳಗಡೆ ಬರಬೇಕೆನ್ನುವುದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಸಾಗಲಿ. ಈಗಾಗಲೇ ಒಂದು ಸ್ಫೂರ್ತಿಯುತ ವಿಷಯ ಹೇಳುವುದಾಗಿದೆ. ಇವತ್ತಿನ ಹೋಸ್ಟ್ ಲೋಮ್ JCI ಮ್ಯಾಂಗ್ಳೂರ್ ಇಂಪ್ಯಾಕ್ಟ್ ಈಗಾಗಲೇ ಇವತ್ತು ಮಾಡ್ತಿರೋದು ತರಬೇತಿ ಸೇರಿ 3ನೇ ತರಬೇತಿ ಬರೋದು. ಈಗಾಗಲೇ 2 ಕಾಂಪಿಟೇಷನ್ಸ್ ಕೂಡ ಇದರಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಪ್ರಾಜೆಕ್ಟ್ ಕೂಡ ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ. ಒಟ್ಟು 6 ಪ್ರಾಜೆಕ್ಟ್ಸ್ ಗಳನ್ನ JCRS ಅಡಿಯಲ್ಲಿ ಮಾಡುವಂತ ಚುರುಕಿನ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಎಲ್ಲಾ ಲೋಮ್ಗಳು ಕೂಡ ಮಾಡಿದಲ್ಲಿ ಈ ಕಾರ್ಯಕ್ರಮ ನಮ್ಮ ವಲಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಿಸಲ್ಪಡುತ್ತದೆ ಎನ್ನುವಂತ ನಿರೀಕ್ಷೆ ನಮ್ಮದು. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಇಟ್ ಇಸ್ ಪ್ರಿವಿಲೇಜ್ ಟು ದ ಚೇರ್ಮನ್ ಹೋಸ್ಟ್ ಪ್ರೆಸಿಡೆಂಟ್. ನಾಮ್ ಕೋಆರ್ಡಿನೇಟರ್ ಪವನ್ ಸರ್ ಒಂದು ರೆಕಾಗ್ನೈಸ್. Chair would like to recognize the presence of NOM coordinator Pawan sir. ಹಾಗೆ ಈಗ privilege to LOM president JC Raviraj. ಥ್ಯಾಂಕ್ಸ್ ಸರ್. ಈ ಒಂದು JCI ರೈಸ್ ಇನಿಷಿಯೇಟಿವ್ ಅಂಗವಾಗಿ ನಾವೊಂದು ಲೋಕಲ್ ಬಿಸ್ನೆಸ್ಗೆ ಸಪೋರ್ಟ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಲೋಕಲ್ ಬಜಾರ್ ಅಂತ ಹೇಳುವ ಒಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಗುರುವಾರ 18 ಜೂನ್ 2021ಕ್ಕೆ ಹಮ್ಮಿಕೊಂಡಿದ್ದೇವೆ. 6:30 ಗಂಟೆಗೆ ಸಂಜೆದು ಸ್ಟಾರ್ಟ್ ಆಗ್ತದೆ. ಸೊ ಇದರದೊಂದು ಪೋಸ್ಟರ್ ಅನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದನ್ನು ಈ ಒಂದು ಪೋಸ್ಟರ್ ಅನ್ನು ನಮ್ಮ ಝೋನ್ ಪ್ರೆಸಿಡೆಂಟ್ ಮೇಡಮ್ JCI ಸೆನೆಟರ್ ಸೌಜನ್ಯ ಹೆಗ್ಡೆ ಮೇಡಮ್ ಅವರು ರಿಲೀಸ್ ಮಾಡ್ಬೇಕಂತ ಹೇಳಿ ನಾನು ಹೇಳಿಕೊಳ್ತಾ ಇದ್ದೇನೆ. ಮ್ಯಾಮ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ರಿವಿಲೇಜ್ ಹೋಸ್ಟ್ ಪ್ರೆಸಿಡೆಂಟ್. ಈಗಾಗಲೇ ಹೇಳಿದ JCI ರೈಸ್ ನ ಕಾರ್ಯಕ್ರಮದಲ್ಲಿ ನಮ್ಮ ವಲಯದಲ್ಲಿ ಆಲ್ರೆಡಿ ಒಂದು ಚಾಲನೆ ಪ್ರಾರಂಭ ಮಾಡಿ 6 ಕಾರ್ಯಕ್ರಮಗಳನ್ನ ಮಾಡಿದ ಹಾಗೆ ಇನ್ನೊಂದು ಹೊಸ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಶುಭವನ್ನ ಕೋರ್ತಾ ಅದರ ಪೋಸ್ಟರ್ ಅನ್ನ ಒಫಿಷಿಯಲಿ ಡಿಜಿಟಲಿ ಇಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕ್ಯಾನ್ ವಿ ಹ್ಯಾವ್ ದ ಪೋಸ್ಟರ್ ಪ್ಲೀಸ್? Support local business, online market for Desi products. Congratulations and all the very best. Good luck. Thank you, ma'am. Thank you, sir, for privilege. Congratulations, JC Raviraj, President of Host LOM JCI Mangalore Impact. ಬಹಳ ಚುರುಕಿನಿಂದ JCI ರೈಸ್ ಅಡಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ. ಇದೇ ರೀತಿಯಲ್ಲಿ ಎಲ್ಲಾ ಘಟಕಗಳು ಕೂಡ ಮಾಡಿ ಈ ಕಾರ್ಯಕ್ರಮ ಒಂದು ಇಂಪ್ಯಾಕ್ಟ್ಫುಲ್ ಕಾರ್ಯಕ್ರಮವಾಗಿ ನಮ್ಮ ವಲಯದಾದ್ಯಂತ ಆಚರಿಸಲ್ಪಡಲಿ. ವಿಶೇಷವಾಗಿ ಈ JCI ಯಾವ ಉದ್ದೇಶ ಇಟ್ಕೊಂಡು ಯಾವ ಆಶಯ ಇಟ್ಕೊಂಡು ಈ ಪರಿಕಲ್ಪನೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಯ್ತು. Yes, host president, we can go ahead with the vote of thanks. ಈ ಒಂದು ಕಾರ್ಯಕ್ರಮದ ವೋಟ್ ಆಫ್ ಥ್ಯಾಂಕ್ಸ್ ಅನ್ನು ನಮ್ಮ ಹೋಸ್ಟ್ ಲೋಮ್ನ
ಮೆಂಬರ್ ಮತ್ತು ಈ ಒಂದು ಕಾರ್ಯಕ್ರಮದ ಪ್ರಾಜೆಕ್ಟ್ ಡೈರೆಕ್ಟರ್ ಆದಂತಹ JFP ಚೇತನ ದತ್ತಾತ್ರೇಯ ಮೇಡಮ್ ಅವರು ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. A graceful and a pleasant morning to one and all. It's my proud privilege to have been asked to propose a vote of thanks on this occasion of the inaugural ceremony of JCI Week hosted by JCI Mangalore Impact. The inaugural ceremony of JCI Week has been conducted in a tremendous way. On behalf of JCI India Zone 15 and JCI Mangalore Impact, firstly, we would like to convey a honorable gratitude to the inaugurator of our today's JCI Week inaugural ceremony, JCI Senator Saujanya Hegde, the Zone President of Zone 15, for inaugurating the JCI Rice Week inaugural ceremony. We would like to extend a heartily thanks to our Rice pioneer, the keynote speaker of our today's JCI Rice Week inaugural ceremony, JCI Senator Krishna Mohan PS, the past Zone President of Zone 15, JCI India author, for the great motivational keynote speech. We would like to thank our guest of honor of our today's inaugural ceremony, JCI Senator Lokesh Raike, ZD Management Zone 15, for greatly managing this JCI Rice Week inauguration. We would like to thank the chairman of our inaugural ceremony, JCI Rice Week, JCI Senator Ashok Tekkate, ZC Award and recognition of JCI Rice, Zone 15, JCI India, for chairing our today's inaugural ceremony in a great way. We would like to thank our ZVP, JFM Satyanarayana Bhatt sir, for your support towards this inaugural ceremony. Finally, we would like to thank all the JCI NGB members, all present and past ZGB members, the zone trainers of Zone 15, the LOM presidents, JC and non-JC members, and all the delegates for your support and presence in our today's inaugural ceremony of JCI Rice Week. Thank you for the wonderful opportunity. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಈ JCI ರೈಸ್ ವೀಕ್ನ ಇನಾಗರಲ್ ಸೆರೆಮನಿಯನ್ನ ಮುಂದಿನ ತರಬೇತಿ ಕಾರ್ಯಕ್ರಮಕ್ಕೆ ಮುಂದೂಡುತ್ತಾ ಒಂದು ಪ್ರಿವಿಲೇಜ್ ಅಶೋಕ್ ಸರ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಅಶೋಕ್ ಸರ್ ಒಂದು ಗ್ರೂಪ್ ಫೋಟೋ ಮತ್ತು ಒಂದು Yeah, okay. I would like to request everybody to open your camera. Let's have a group photo.